श्रीमच्छंकर भगवत् पूज्यपाद सद्गुरुभ्यो नमः। वंदेदं सच्चिदानन्दं विधिवर्यं महामतिं वेदवेदान्तसारज्ञं सद्गुरुं प्रणतोऽस्मि सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म 311 कथं मायोपमं तेषां धर्माणां जन्म इति। कथं मायोपमं तेषां धर्माणां जन्म इति। तेषां धर्माणां ಅಂದ್ರೆ ಆ ಜೀವರುಗಳ ಅಂತ. ತೇಷಾಂ ಅಂದ್ರೆ ಆ, ಧರ್ಮಾಣಾಂ ಅಂದ್ರೆ ಜೀವರುಗಳ ಜನ್ಮವು ಮಾಯೋಪಮ ಅಂದ್ರಲ್ಲ, ಅದು ಯಾವ ರೀತಿ ಹೇಗೆ ಮಾಯೋಪಮ ನೀವು ಹೇಳ್ತೀರಾ ಅಂತ ಒಪ್ಕೋಬೇಕಾ, ಅದಕ್ಕೇನಾದರೂ ಯುಕ್ತಿ ಇದೆಯಾ, ಏನಾದ್ರು ಲಾಜಿಕ್ ಇದೆಯಾ, ಅದು ಯಾವ ರೀತಿ ಅದನ್ನು ನಾವು ಇದು ಮಾಯೋಪಮ ಬರೀ ಇಲ್ಯೂಷನ್ನು ತೋರಿಕೆ ಭ್ರಾಂತಿ ಅಂತ ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ ಅದಕ್ಕೆ ಗೌಡಪಾದ ಹೇಳ್ತಾರೆ, ಆಹಾ ಯಥಾ ಮಾಯಾಮಯಾದ್ ಬೀಜಾತ್ ಜಾಯತೆ ತನ್ಮಯೋಂಕುರಃ ನಾಸೋ ನಿತ್ಯೋ ನ ಚೋಚ್ಛೇದಿ ತದ್ಧರ್ಮೇಷು ಯೋಜನಾ यथा मायामयाद् बीजात् जायते तन्मयोऽङ्कुरः नासो नित्यो न चोच्छेदी तद्वद्धर्मेषु योजना। यथा मायामयात् बीजात् जायते तन्मयः अंकुरः न असौ नित्यः न च उच्छेदी तद्वत् ಧರ್ಮೇಶು ಯೋಜನಾ. ನೋಡಿ, ಶಂಕರಾಚಾರ್ಯಕಾರ್ಯ ಎಂಥೆಂಥವರಿದ್ದು ಅಂತ. ಒಂದು ಮಾವಿನ ಓಟೆನ ಆ ಜಾದೂಗಾರ ಮ್ಯಾಜಿಕ್ ಮಾಡ್ಕಲ್ಲ ಇದು, ಆ ಜಾದೂಗಾರ ಮಾವಿನ ಓಟೆನ ಒಂದು ಟೇಬಲ್ ಮೇಲೆ ಇಟ್ಕೊಳ್ತಾರಂತೆ, ಇದ್ರ ಮೇಲೆ ಎಲ್ಲ ನೋಡ್ತಿರ್ಬೇಕಾದ್ರೆ ಅಲ್ಲೇ ಮೊಳಕೆ ಬಂದ್ಬಿಡುತ್ತೆ, ಗಿಡ ಆಗ್ಬಿಡುತ್ತೆ. ನೋಡ್ತಿರ್ಬೇಕಾದ್ರೆ ಮೊಳಕೆ ಆಗಿ ಗಿಡ ಆಗಿಲ್ಲ, ಆ ಬೀಜನೂ ಸುಳ್ಳು, ಮೊಳಕೆ ಆಗಿದ್ದು ಸುಳ್ಳು, ಗಿಡ ಆಗಿದ್ದು ಸುಳ್ಳು ತೋರಿಸ್ತೇನೆ ಅವನು. ಆ ಕಾಲದಲ್ಲಿ ಅಂಥ ಮಾಯಾವಿಗಳಿದ್ರು, ಇವಾಗಂಥ ಮಾಯಾವಿ ಯಾರೋ ಗೊತ್ತಿಲ್ಲ. ಮಾಯಾಮಯವಾದಂಥ ಬೀಜ, ಅದನ್ನು ಉಂಟಾದ ಅಂಕುರವು ಮಾಯಾಮಯ, ಅದರಿಂದ ಗಿಡವೂ ಮಾಯಾಮಯ. ಹೀಗೆ ಮಾಯಾಮಯವಾದಂತಹ ಬೀಜದಿಂದ ತನ್ಮಯವಾದಂಥ ಮಾಯಾಮಯವಾದಂತಹ ಒಂದು ಬೀಜ, ಮಾಯಾಮಯವಾದಂತಹ ಒಂದು ಸಸ್ಯ, ಆ ಗಿಡ, ಅದು ಯಾವ ರೀತಿ ಉಂಟಾಗುತ್ತದೆಯೋ ಆ ಬೀಜವು ಆ ಗಿಡವು ಅಥವಾ ಮೊಳಕೆಯು ನಿತ್ಯವೂ ಅಲ್ಲ, ಸಾಯೋದು ಅಲ್ಲ. ಯಾಕೆ ಹೇಳಿ? ಇಲ್ಲದ್ದು ಇದ್ದದ್ದಕ್ಕೆ ನಿತ್ಯ ಅನಿತ್ಯ ಬರುತ್ತೆ, ಇಲ್ಲದಕ್ಕೆ ನಿತ್ಯ ಅನಿತ್ಯ ಅಂತ ಬರುತ್ತೆ. ಬರೀ ಮಿರಾಕಲ್ಲು, ಮ್ಯಾಜಿಕ್ಕಿನ ಓಟೆ. ನಿಜವಾದ ಓಟೆನೇ ಅಲ್ಲ ಅದು, ಸುಮ್ಮನೆ ಯಾವುದೋ ಒಂದು ಪ್ಲಾಸ್ಟಿಕ್ ಯಾವುದೋ ಓಟೆ ತಗೊಂಡ್ಬಿಡ್ತಾನೆ, ಪ್ಲಾಸ್ಟಿಕ್ದು ಅದು ಇಲ್ಲ, ಈಗ ಇಡ್ತಾನೆ, ಪೂರ್ಣ ಮೊಳಕೆ ಬಂದ್ಬಿಡುತ್ತೆ, ಗಿಡ ಬಿಡುತ್ತೆ, ಇದಾಗ್ಬಿಡುತ್ತೆ, ಎಲ್ಲ ಬಿಡುತ್ತೆ, ಹೇ ಅಂತೆಲ್ಲ ನಡ್ತಿರ್ತಾರೆ. ಆ ಓಟೆನೂ ಸುಳ್ಳು, ಗಿಡವೂ ಸುಳ್ಳು, ಮೊಳಕೆ ಸುಳ್ಳು, ಅದು ನಿತ್ಯವೂ ಅಲ್ಲ, ಸಾಯೋದು ಅಲ್ಲ ಅನ್ನೋದು ಹೇಗೋ ಅದೇ ರೀತಿ ಧರ್ಮೇಶು ಯೋಜನಾ, ಧರ್ಮೇಶು ಜೀವೇಶು, ಜೀವರ ವಿಷಯಕ್ಕೂ ಇದನ್ನು ಮಾಡ್ಕೊಳ್ಳೋದು. ಅದನ್ನ ಇಲ್ಲಿ ಹೊಂದಿಸ್ಕೊಳ್ಳಿ. ಮಾಯಾವಿ ಮಿರಾಕಲ್ ಮಾಡಿ, ಮ್ಯಾಜಿಕ್ ಮಾಡಿ ಏನೋನೋ ಉಂಟು ಮಾಡ್ತಾನೆ, ತೋರಿಸ್ತಾನೆ, ಅಡಗಿಸ್ತಾನೆ. ಉಂಟು ಮಾಡಿದ್ದು, ತೋರಿಸಿದ್ದು, ಅಡಗಿದ್ದು ಮೂರು ತೋರಿಕೆಯೇ. ಉಂಟು ಮಾಡಿದ್ದು ನಿಜವಲ್ಲ, ತೋರಿಸಿದ್ದು ನಿಜವಲ್ಲ, ಅಡಗಿದ್ದು ನಿಜವಲ್ಲ, ಕಲ್ಪನೆ. ಅದೇ ರೀತಿ ಈ ಜೀವನಲ್ಲಿರುವ ಉಪಾಧಿ ತೋರುವ ಪ್ರಪಂಚ ಮೂರುವೇ. ಜೀವತ್ವ, ಜೀವನಿಗಿರುವ ದೇಹಂಜ ಮನೋಬುದ್ಧಿ ಎಂಬ ಉಪಾಧಿಗೆ ವಿಷಯವಾದ ಪ್ರಪಂಚ, ಮೂರು ಕೂಡ ಕಲ್ಪನೆ ಅಂತ ಇದ್ದಾರೆ. ಯಾಕೆಂದ್ರೆ ಸ್ವರೂಪದಲ್ಲಿ ನಿಂತು ನೋಡಿದ್ರೆ ಆ ಕ್ಷಣದಲ್ಲೇ ಅದು ಉದುರೋಗ್ಬಿಡುತ್ತೆ, ಎವಾಬ್ರೇಟ್ ಆಗ್ಬಿಡುತ್ತೆ. ನೀವು ಉಪಾಧಿಗೆ ಅಂಟ್ಕೊಂಡಿದ್ರೆ ತೋರ್ತಾನೇ ಇರುತ್ತೆ. ಇದ್ರ ಬಹಳ ಸಿದ್ಧ. ನೀವು ಕೆಂಪು ಕಣಕ ಹಾಕೊಂಡಿದ್ರೆ ಬಿಳಿ ಬೆಟ್ಟವು ಕೆಂಪಾಗಿ ಕಾಣುತ್ತೆ, ಕಣಕ ತೆಗೆಯುತ್ತಲೇ ಬಟ್ಟೆ ಬಿಳಿಯಾಗೇ ಇರುತ್ತೆ. ಬಟ್ಟೆ ಬಿಳಿನ ಬಟ್ಟೆ ಕೆಂಪು ಕಣಕ ಹಾಕೊಂಡು ನೋಡಿ. ಮಾರಿ ಜಾತ್ರೆಯಲ್ಲಿ, ಬೇರೆ ಜಾತ್ರೆ ಎಲ್ಲ ಮಕ್ಕಳಿಗೋಸ್ಕರ ಕಣಕ ಇಟ್ಟಿರ್ತಾರೆ, ಕೆಂಪು, ಹಸಿರು, ನೀಲಿ ಅಂತ. ಅದು ಹಾಕೊಂಡು ನೋಡಿದ್ರೆ ಪದಾರ್ಥವು ಆ ಬಣ್ಣ ಕಾಣುತ್ತೆ. ತೆಗೆದುಕೊಡ್ಲೇನೆ ಪದಾರ್ಥ ಬಣ್ಣ ಅದು ಅಲ್ಲೇ ಅಲ್ಲ. ಅದೇ ರೀತಿ ಈ ಚೈತನ್ಯಕ್ಕೆ ದೇಹೇಂದ್ರಿಯ ಮನೋಬುದ್ಧಿಯನ್ನು ಉಪಾಧಿ ಕೂಡಿಸ್ಕೊಂಡ್ಕೊಳ್ಳೇನೆ ಈ ರೀತಿ ತೋರಿಸೋದು. ಉಪಾಧಿ ಬಿಟ್ಟು ನೀವಾಗ ನಿಂತ್ಕೊಂಡು ನೋಡ್ಬೇಕು. ನೀವು ಇನ್ನೊಬ್ಬರ ಪಾಠ ಕೇಳ್ಕೋಬಾರ್ದು. ನಿಮ್ಮ ಪಾಠ ಯಾವುದೋ ನೀವಾಗಿ ನಿಂತು ನೋಡೋದು. ನಿಜವಾಗಿ ನೀವು ಏನಾಗಿದ್ದೀರೋ, ಯಾರಾಗಿದ್ದೀರೋ, ಹೇಗಿದ್ದೀರೋ ಹಾಗೆ ನಿಂತ್ಕೊಂಡು ನೋಡುತ್ತಲೇ ಅದು ಎವಾಬ್ರೇಟ್ ಆಗ್ಬಿಡುತ್ತೆ, ಬಾಧಿತವಾಗುತ್ತೆ. ಹಾಗಾಗಿ ಈ ಪ್ರಪಂಚಕ್ಕೆ ಬೀಜವೂ ಇಲ್ಲ, ವೃಕ್ಷವೂ ಇಲ್ಲ, ಅಂಕುರವೂ ಇಲ್ಲ, ತೋರಿಕೆ ಇಲ್ಲ, ಎಲ್ಲ ಕಲ್ಪನೆ. ಗೌಡಪಾದದ್ದು ಬಹಳ ಮೇಲ್ ಲೆವೆಲ್. ಏನಿದ್ರು ಸ್ಟ್ರೈಟ್ ಅನುಭವನೇ ಹೇಳ್ತಾರೆ. ಅನುಭವ ನೋಡಿ, ನಿಂತ್ಕೊಂಡು ನೋಡಿ, ಪ್ರಪಂಚ ತೋರಿಸಿ.
ನಿಮ್ಮ ಅನುಭವದಲ್ಲಿ ನಿಂತ್ಕೊಂಡು ಪ್ರಪಂಚ ತೋರಿದ್ದಾದರೆ ನಾನು ಪ್ರಪಂಚ ನಿಜ ಅಂತ ಒಪ್ಕೊಳ್ತೀನಿ. ಯಾವಾಗ ಅಲ್ಲಿ ನಿಂತ್ಕೊಂಡು ಕೂಡಲೇ ಇಲ್ಲ ಆಗ್ಬಿಡುತ್ತೋ, ಅಲ್ಲಿ ನಿಂತ್ಕೊಳ್ಳೋ ಜಾತಕ್ಕೆ ನಿದ್ದೆಗೆ ಹೋದ್ರೇ ಇಲ್ಲ ಆಗುತ್ತೆ, ಕನಸಿಗೆ ಹೋದ್ರೇ ಇಲ್ಲ ಆಗುತ್ತೆ. ಇದೆಂತ ಇರುವಿಕೆ ಅಂದ್ರೆ ಇದು ಇರುವಿಕೆಗೆ ಡೆಫಿನೇಷನ್ ಏನು ಹೇಳೋ? ಎಲ್ಲಾ ಕಾಲ, ಎಲ್ಲಾ ದೇಶ, ಎಲ್ಲಾ ಅವಸ್ಥೆಯಲ್ಲೂ, ಬರೀ ಎಲ್ಲಾ ಕಾಲ ಅಲ್ಲ, ಕಾಲವನ್ನು ಮೀರಿ ಕಾಲಕ್ಕೂ ಕೂಡ ಅಸ್ತಿತ್ವ ಇಲ್ಲ. ಈ ಡೆಫಿನೇಷನ್ ಇಟ್ಕೊಂಡಿದ್ದಾರಲ್ಲ ಗೌಡಪಾದರು, ಶಂಕರಾಚಾರ್ಯರು, ಇದು ಯಾರೂ ಇದನ್ನು ಇಟ್ಕೊಂಡಿಲ್ಲ. ಹಾಗಾಗಿ ಅವರಿಗೆ ಸತ್ಯಾಸತ್ಯತೆ ವಿಮರ್ಶೆ ಗೊತ್ತಾಯಿಲ್ಲ. ಈ ಲಕ್ಷಣ ಮಾಡ್ತಿದ್ರಲ್ಲೇ ಅವರು ಪ್ರಪಂಚ ಮಿಥ್ಯೆ ಅನ್ನೋದು ಒಪ್ಪೋಕ್ಕಾಗಲ್ಲ, ಸುಳ್ಳು ಅನ್ನೋದು ಒಪ್ಪೋಕ್ಕಾಗಲ್ಲ. ಈ ಪ್ರಪಂಚ ಇಂಥ ಮಿಥ್ಯೆ ಸುಳ್ಳು. ಬೇಕಾದ್ರೆ ಪ್ರಪಂಚ ಇದನ್ನು ಬೇಡಿ, ಈ ರೀತಿ ಇರೋದಲ್ಲ ಅಂತ ಬೇಕಾದ್ರೆ ಮಿಥ್ಯೆ ಅನ್ಬೇಡಿ, ಸುಳ್ಳು ಅಂತ ಅನ್ಬೇಡಿ, ಭ್ರಾಂತಿ ಅನ್ಬೇಡಿ. ಬೇಕಾದ್ರೆ ಅದು ಈ ತೋರೋ ಹಾಗಿಲ್ಲ ಅಂತ ಬೇಕಾದ್ರೆ ಹೇಳೋಣ. ಇನ್ನೊಂದು ರೂಪಾಯಿ ಇದೆ ಅಂತ ಅನ್ನೋಣ. ಮಿಥ್ಯನ್ ಕಾತಾನೆ ಇಲ್ಲ ಅಂದ್ಬಿಟ್ರೆ ಹೆಂಗೆ? ಅಲ್ಲಯ್ಯ ಮಿಥ್ಯೆ ಎಲ್ಲ ಅದೇ ಅರ್ಥ. ಅಳಿಯಾಲ ಮಗಗಂಡ, ಈ ತೋರೋ ಹಾಗಿಲ್ಲ ಅಂದ್ರೆ ಸುಳ್ಳು ಅಂತ ಅರ್ಥ. ಅದು ಇನ್ನು ತೋರೋ ಹಾಗಿಲ್ಲ ಅಂದ್ರೆ ಇನ್ನೇನಿದೆ ಅದು? ಸುಮ್ಮನೆ ಅಳಿಯಾಲ ಮಗಳಗಂಡ ಅಂತ ಹೇಳ್ದಂಗೆನೆ ಬೇರೆ ಬೇರೆ ಶಬ್ದ ಹೇಳ್ತಿದ್ದಾರೆ ಹೊರತು ಪಾಪ ಅವ್ರಿಗೆ ಅರ್ಥ ಆಗುತ್ತಿಲ್ಲ. ಅವ್ರಿಗೆ ಮಿಥ್ಯೆ ಅಂದ್ರೆ ಏನೋ ಒಂದು ಮುಜುಗರ ಆಗ್ತಾ ಇದೆ. ಅವರಿಗೆ ಈ ಪ್ರಪಂಚ ಭ್ರಾಂತಿ ಮಿಥ್ಯೆ ಅಂತ ಅಂದ್ಬಿಟ್ರೆ ತುಂಬಾ ಒಂದ್ಸಲ ಅವರಿಗೆ ಮುಜುಗರ ಆಗ್ಬಿಡುತ್ತೆ. ಮಾಂಡಕ್ಕೆ ತುಂಬಾ ಮುಜುಗರ ಆಗ್ತಿತ್ತು ಅವರಿಗೆ. ಆಗ್ತಾನೆ ಇರಲಿಲ್ಲ, ಬಹಳ ಕಷ್ಟ ಆಗ್ತಿತ್ತು. ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ, ಒಪ್ಪಳಕ್ಕೆ ಆಗ್ತಿರ್ಲಿಲ್ಲ. ಏನ್ ಕಷ್ಟ ಇಲ್ಲ, ಯಾರಿಗೆ ಅನುಭವವನ್ನು ನೋಡಕ್ ಬರೋದು ಅವ್ರ ಕಷ್ಟ. ಯಾರು ಉಪಾಧಿಯಲ್ಲಿ ಮುಳುಗಿ ನೋಡ್ತಾರೋ ಅವರಿಗೆ ಇದು ಸತ್ಯಾಸತ್ಯ. ಆ ಕಲೆಯೇ ಗೊತ್ತಿಲ್ಲ ನಮ್ಗೆ. ಇದನ್ನು ನಾನಾದ ಪಾಠ ಒಂದು, ನಾನಲ್ಲದ ಪಾಠ ಎರಡು ಪಾಠ ಇದೆ ಗೊತ್ತಾಗಿಲ್ಲ. ನಾನಲ್ಲದ್ದಾದ ದೇಹೇಂದ್ರಿಯ ಮನೋಬುದ್ಧಿಯನ್ನು ನಾನು ಮಾಡ್ಕೊಂಡು ನೋಡೋದು ಒಂದು ಕ್ರಮ, ದೇಹೇಂದ್ರಿಯ ಮನೋಬುದ್ಧಿಯನ್ನು ಪ್ರಪಂಚವನ್ನು ಮೂಟೊಳಗೆ ಹಾಕೊಂಡು ನಾನಾಗಿ ನಿಂತ್ಕೊಂಡು ನೋಡೋದು ಇನ್ನೊಂದು ಕ್ರಮ. ಆ ಕ್ರಮ, ಆ ಕಲೆ ಕಲ್ತ್ಕೋಬೇಕು ನೀವು. ಈ ಪ್ರಪಂಚ ಹೇಗೆ, ಪ್ರಪಂಚನ ಏನ್ ಮಾಡ್ತೀವಿ ಗೊತ್ತಾ? ನಾನು ಬಿಟ್ಟು ಪ್ರಪಂಚ ಅನ್ಕೊಂಡ್ಬಿಟ್ಟಿದೀವಿ. ನಾನು ಅಂದ್ರೆ ದೇಹೇಂದ್ರಿಯ ಮನೋಬುದ್ಧಿ ಬಿಟ್ಟು ಇಲ್ಲಿಂದ ಹೊರಗೆ ಕಾಣ್ತಲ್ಲ, ಇದು ಮಾತ್ರ ಪ್ರಪಂಚ ಅನ್ಕೊಂಡಿದೀವಿ. ಪ್ರಪಂಚ ಶಬ್ದಕ್ಕೆ ಪಚಿ ವಿಸ್ತಾರೇ ಧಾತು. ಅದು ಪಚಿ ಇಕಾರ ಆದ್ರೆ ಇದಿತೋನು ಧಾತು ಅಲ್ಲ, ಪಂಚತೆ ಆಗುತ್ತೆ. ಪಂಚತೆಗೆ ಪ್ರಾಪಸರ್ಗ ಸೇರಿದ್ರೆ ಪಂಚತೆ ಪ್ರಪಂಚತೆ. ಅದಕ್ಕೆ ಅಷ್ಪ್ರತ್ಯ ಬಂದಾಗ ಪ್ರಪಂಚ ಘಯ ಅರ್ಥದಲ್ಲಿ ಅಂದ್ರೆ ವಿಸ್ತಾರವಾಗಿರುವಿಕೆ, ಬಿಡ್ಬಿಡಿಯಾಗಿರುವಿಕೆ. ಬಿಡ್ಬಿಡಿಯಾಗಿರುವಿಕೆ ಯಾವುದೋ? ದೇಹ ಬಿಡ್ಬಿಡಿ ಅಲ್ವಾ, ಇಂದ್ರಿಯ ಬಿಡ್ಬಿಡಿ ಅಲ್ವಾ, ಮನಸ್ಸು ಬುದ್ಧಿ ಪ್ರಾಣ ಬಿಡ್ಬಿಡಿ ಅಲ್ವಾ? ಅದೇ ಪ್ರಪಂಚಕ್ಕೆ ಸೇರೋಲ್ಲ ಅದು. ಈ ಪ್ರಪಂಚ ನಿನ್ನಿಂದ ಹೊರಕಿರೋದು ಅಂತ ಯಾಕೆ ಅನ್ಕೊಂಡಿದ್ಯಾ? ಅಲ್ಲೇ ನೀನು ತಪ್ಕೊಂಡಿರೋದು. ನೀನು ತಪ್ಕೊಂಡಿರೋ ಜಾಗವೇ ಅದು. ಈ ದೇಹೇಂದ್ರಿಯ ಮನೋಬುದ್ಧಿಯನ್ನು ಆ ಮೂಟೆಗೆ ಹಾಕು, ಶುದ್ಧವಾದಂತಹ ಅರಿವಿನ ಸ್ವರೂಪದಲ್ಲಿ ನಿಂತ್ಕೊಂಡು ನೋಡು. ಆಗ ಪ್ರಪಂಚ ನೀನು ಕಂಡಿದ್ರೆ ಪ್ರಪಂಚ ಇದೆ ಕಣೆ. ಶಂಕರಾಚಾರ್ಯ ತಪ್ಕೊಂಡ್ರು, ಗೌಡಪಾದರು ತಪ್ಕೊಂಡ್ರು ನಾನು ಹೇಳ್ತಿದ್ದೆ. ಇಂಪಾಸಿಬಲ್. ಅವರು ಆ ಅನುಭವದಲ್ಲಿ ನಿಂತ್ಕೊಂಡು ಹೇಳ್ತಾ ಇರೋದ್ರಿಂದ ಅದು ಅಬಾಧಿತವಾದ ಅನುಭವ, ತ್ರಿಕಾಲ ಅಬಾಧಿತವಾದ, ಯಾವ ಕಾಲದಲ್ಲೂ ಬಾಧೆ ಆಗೋಲ್ಲ. ಅದು ಪರಮಾರ್ಥ ಸತ್ಯವಾದ ಅನುಭವ. ಅಂಥ ಅದು ಮಹಾ ಸೈನ್ಸ್. ಅದು ಸೈನ್ಸಲ್ಲಿ ಸತ್ಯದ ಸೈನ್ಸ್ ಅಂತ ಸ್ವಾಮಿಗಳು ಸೈನ್ಸ್ ಆಫ್ ರಿಯಾಲಿಟಿ ಅಂತ ಪುಸ್ತಕ ಬರೆದಿದ್ದಾರೆ. ಸತ್ಯದ ವಿಜ್ಞಾನ ಅಂತ. ವಿಜ್ಞಾನಗಳು ಬರೀ ವಿಜ್ಞಾನ ಅಲ್ಲ, ಸತ್ಯದ ವಿಜ್ಞಾನ ಅಂತ. ಅದು ಪರಮಾರ್ಥ ಸತ್ಯದ ವಿಜ್ಞಾನ. ಅದು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಅವಾಗ ಇದರ ಹಣೆ ಬರ ಏನು ಇದಕ್ಕೆ 3 ಕಾಸು ಪ್ರಯೋಜನ ಎಲ್ಲ ಬಿಡ್ತಾರೆ. ಈ ತೋರಿಕೆ ಪ್ರಪಂಚಕ್ಕೆ ಆಧಾರ ಆಸ್ಪದವಾದ ಸತ್ತು ಚಿತ್ತೆ ಇದರ ತಿರುಳು ತತ್ವ. ಹಾಗಾಗಿ ಇದು ಮಾಯಾಮಯವಾದ ಅಂಕುರ ವೃಕ್ಷ ಬೀಜ ಎಲ್ಲ ಹೇಗೆ ತೋರಿಕೆಯೋ, ಈ ಅದು ನಿತ್ಯವೂ ಅಲ್ವೋ ನಾಶವಾಗೋದು ಅಲ್ವೋ, ಅದೇ ಜೀವರುಗಳೇ ಅಂತವರಲ್ಲ. ಆಮೇಲೆ ಜೀವರಿಗಿರುವ ಉಪಾಧಿ ತೋರೋ ಪ್ರಪಂಚದ ಅದರ ಪಾಡು ಏನು? ಜೀವತ್ವನ ಕಿತ್ತಾಕ್ತಾ ಇದ್ದಾರೆ ಅವರು ಪ್ರಪಂಚ ಕಿತ್ತಾಕ್ತಿಲ್ಲ. ಈ ಜೀವತ್ವ ಇಟ್ಕೊಂಡಾಗಲೇನೆ ನಿಮ್ಗೆ ಪ್ರಪಂಚ ತೋರೋದು. ಇದನ್ನು ಕಿತ್ತಾಕ್ಬೇಕು ಅಂತ. ಹಾಗೆ ಧರ್ಮೇಶು ಯೋಜನಾ ಅಂದ್ರು, ನತು ಪ್ರಪಂಚೇಶು ಯೋಜನಾ ಅಂತ ಹೇಳಿಲ್ಲ, ನತು ಉಪಾಧಿಶು ಯೋಜನಾ ಅಂತ ಹೇಳಿಲ್ಲ. ಜೀವತ್ವಕ್ಕೆ ಹಾಗೆ ಮಾಡಿ. ಜೀವನೇ ಇಲ್ಲ, ಜೀವನೇ ಅಲ್ಲ. ಅವನು ಜೀವನ ತೋರ್ತಿದ್ದಾನೆ ತಪ್ಪಲಿಕೆಯಿಂದ. ಹೇಳ್ತಾನೆ ಜೀವತ್ವ ಬಿಟ್ಕೊಂಡು ಕೊಡ್ಲೇನೆ ಹಾಗೇ ಹೋಯ್ತು. ಆ ಪರಮಾತ್ಮ ಪಕ್ಷಕ್ಕೆ ಸೇರ್ಬಿಡ್ತಾನೆ. ದೇಹೇಂದ್ರಿಯ ಮನೋಬುದ್ಧಿಯಲ್ಲಿ ನಾನು ಅಭಿಮಾನ ಪಟ್ಕೊಂಡಾಗ ಅವನು ಜೀವ ಅಂತ. ಆ ಚೈತನ್ಯಕ್ಕೆ ಹೆಸರು, ಇನ್ನೊಂದಕ್ಕಲ್ಲ. ನಮ್ಮ ಇವರಿಗೆ ನಮ್ಮ ವಾಸುದೇವ ಅವರಿಗೆ ಅಡಿಗೆ ಮನೆ ಹೋಗ್ಬಿಟ್ಟು ಕೆಲಸ ಮಾಡಿ ಅಡಿಗೆ ಭಟ್ರು ಅಂತ ಹೆಸರು. ಅವ್ರು ಬೇರೆ ಅಲ್ಲ, ವಾಸುದೇವ ಅವರೇ. ಹಾಗೆ ಅಲ್ಲಿ ಹೋದಾಗ ಅಡಿಗೆ ಭಟ್ಟ, ಇನ್ನೊಂದ್ ಕಡೆ ಹೋದಾಗ ಅವನು ಇನ್ನೊಂದು ಹೆಸರು. ನನಗೆ ಉಪಾಧಿ ಸೇರ್ಕೊಂಡಾಗ ಜೀವ. ವಸ್ತುತಃ ಅವನು ಪರಮಾತ್ಮನೇ. ಅವನು ಅವಸ್ಥಿತೇ ರೀತಿ ಕಾಶಕೃತ್ಸಹ ಅಂತ ಸೂತ್ರ ಬ್ರಹ್ಮಸೂತ್ರದಲ್ಲಿ. ಉತ್ಕೃಷ್ಯತೆ ಎಂ ಭಾವಾಯ್ತೋರ್ಲೋಮಿ ಪ್ರತಿಜ್ಞಾಸಿದ್ಧೇ ಲಿಂಗಮಾಶ್ವರಸ್ಯ ಅವಸ್ಥಿತೇ ರೀತಿ ಕಾಶಕೃತ್ಸಹ ತತ್ರ ಕಾಶಕೃತ್ಸೀಯಂ ಮತಂ ಶ್ರುತ್ಯನುಸಾರಿ ಇತಿ ಗಮ್ಯತೆ ಅಂತ ಶಂಕರಾಚಾರ್ಯರು ತೀರ್ಮಾನ ಮಾಡಿದ್ದಾರೆ.
ಈಗಲೇ ಇಲ್ಲಿ ಇರುವಾಗಲೇನೆ ಇವನು ಪರಮಾತ್ಮನಾಗಿದ್ದಾನೆ. ಸರಿಯಾಗಿ ನೋಡು, ಆರೈದು ನೋಡು ಎಲ್ಲವೂ ಬ್ರಹ್ಮವಿದು. ಆರೈದು ನೋಡು ಎಲ್ಲವೂ ಬ್ರಹ್ಮ. ಸ್ವಾಮಿಗಳು ಒಂದು ಹಾಡು ಮಾಡಿದ್ದಾರೆ, ಅರೆ ಜೀವ ಆರೈದು ನೋಡು, ಆರೈದು ಅಂದ್ರೆ ಒಳಹಕ್ಕಿ ನೋಡು ಎಲ್ಲವೂ ಬ್ರಹ್ಮವಿದು ಅಂತ. ಎಷ್ಟು ಚೆನ್ನಾಗಿದೆ ಆ ಹಾಡು. ಅಧ್ಯಾತ್ಮ ಗೀತಾವಳಿ ಗುರು ಬಳಿದ್ದಾರೆ, ತುಂಬಾ ಚೆನ್ನಾಗಿದೆ ಹಾಡು. ಯಥಾ ಮಾಯಾಮಯಾತ್ ಆಮ್ರಾದಿ ಬೀಜಾತ್ ಜಾಯತೆ ತನ್ಮಯಃ ಮಾಯಾಮಯಃ ಅಂಕುರಃ. ಬೀಜವೇ ಮಾಯಾ ಆದ್ಮೇಲೆ ಅದು ಅಂಕುರು ಮಾಯಾಮಯವೇ. ಆ ಮಯಟ್ಟು ವಿಕಾರಾರ್ಥ, ಮಾಯ ವಿಕಾರ ಮಾಯಾಮಯವೇ. ಇದೇನಾಗತ್ತೆ ಅಲ್ವನಾ? ಮಣ್ಣಿನ ವಿಕಾರ ಮೃಣ್ಮಯವೇ ಆಗತ್ತೆ. ಮಣ್ಣು ಒಂದು ಇದಾದ್ಮೇಲೆ ಅದರ ವಿಕಾರವು ಮೃಣ್ಮಯವೇ ಹೊತ್ತು ಅದು ಸುವರ್ಣಮಯ ಆಗಲ್ಲಪ್ಪ. ಹಾಗೆ ಮಾಯೆಯ ವಿಕಾರವಲ್ಲ ಮಾಯಾಮಯವೇ. ಹೇಗೆ ಮಾಯಾಮಯದಿಂದ ಅಂದ್ರೆ ಆ ಬೀಜವು ಮಾಯಾಮಯವಾಗಿದೆ, ನಿಜವೂ ಬೀಜವೂ ಇಲ್ಲ ಅಲ್ಲಿ. ಅವನು ಆ ಮ್ಯಾಜಿಕ್ ಮಾಡ್ತಾನಲ್ಲ. ಗುರುಗಳೇ ಕೇಳಿಸ್ತಾ ಇಲ್ಲ ಅನ್ಸತ್ತೆ ನನ್. ಯಾಕೆ ಕೇಳಿಸ್ತಿಲ್ವಂತೆ? ಇಲ್ಲ ನನಗ್ ಮಾತ್ರ ಅನ್ಸತ್ತೆ. ಇಲ್ಲ ನಾನು ಜಾಯಿನ್ ಆಗ್ತೀನಿ. ಸ್ವಲ್ಪ ನಿಮ್ ಸರಿ ಮಾಡ್ಕೊಳ್ಳಿ ಸರ್. ಥ್ಯಾಂಕ್ ಯು ಬಾ. ಆ ಬೀಜವನ್ನು ಕೂಡ ಅವನು ನಿಜ ಬೀಜ ಇಟ್ಕೊಂಡೇ ಇಲ್ಲ. ನಂದೇ ರಿಪೀಟ್ ಆಗತ್ತೆ. ಯಾಕೆ ಹೀಗಾಗುತ್ತೆ? ಅಲ್ಲ, ನಂದೇ ರಿಪೀಟ್ ಆಗ್ತಾ ಇದೆ, ನಂಗೆ ವಾಪಸ್ ಬರ್ತಾ ಇದೆ. ಹಾ ಸರಿ ಆಯ್ತು. ಅವನು ನಿಜವಾದ ಮಾವಿನ ಓಟೆಯನ್ನು ಇಟ್ಕೊಂಡಿಲ್ಲ. ಈಗಂತಾನೆ ಈಗ ಅಂದ್ಕೊಳ್ಳಿ ಅವ್ನು ಓಟೆ ಬಂದ್ಬಿಡುತ್ತೆ. ಅದೇನೋ ಮಾಡ್ತಾನೆ ಮಿರಾಕಲ್. ಈಗಂತ ಓಟೆ ತೋರಿಸ್ತಾನೆ. ಆ ಓಟೆ ಹೇಗೆ ಇಟ್ಕೊಳ್ತಾನೆ ಕೈ ಮೇಲೋ ಒಂದು ಮೇಲೋ, ಅಲ್ಲ ರೊಯ್ಯಂದು ಮೊಳಕೆ ಆಗತ್ತೆ, ಗಿಡ ಆಗತ್ತೆ, ಮರ ತೋರಿಸ್ಬಿಡ್ತಾನೆ. ನಾವು ಇದು ಹಿಂಗ್ ನೋಡ್ತೀವಿ, ಮೇಲೆ ನೋಡ್ತೀವಿ, ಅದು ಕೈ ನೋಡಲ್ಲ, ಓಟ ನಿಜ ನೋಡಲ್ಲ, ಬೆಳೆದಿದ್ದು ನೋಡ್ತೀವಿ. ಹಾಗೆ ಮಾಯಾಮಯವಾದ ಬೀಜದಿಂದ ಅಂಕುರ, ಮೊಳಕೆ, ಗಿಡ, ವೃಕ್ಷ ಅಂತ ಹೇಗೆ ತೋರಿಸ್ತೋ ಅದು ನಿತ್ಯವೂ ಅಲ್ಲ, ನಾಶವೂ ಆಗುವುದಲ್ವೋ. ಬೀಜ ಜಾಯತೆ ತನ್ಮಯ ಮಾಯಾಮಯ, ಮಾಯಾಮಯವಾದ ಅಂಕುರವೋ ನಾಸೋ ಅಂಕುರ ನಿತ್ಯ ನ ಚ ಉಚ್ಛೇದಿ ವಿನಾಶಿ ವಾ. ನಾಸೋ ಅಂಕುರ ನಿತ್ಯ ನ ಚ ಉಚ್ಛೇದಿ ವಿನಾಶಿ ವಾ. ಅಭೂತತ್ವಾದ್. ಭೂತತ್ವಾತ್ ವಾಕ್ಯ ಆಯ್ತು ಅಲ್ಲಿಗೆ, ಭೂತತ್ವಾದ್ಗೆ. ಈ ಅಂಕುರ, ಈ ಹುಟ್ಟಿದ ಮೊಳಕೆ ನಿತ್ಯವೂ ಅಲ್ಲ, ನಾಶವಾಗುವುದೂ ಅಲ್ಲ. ಯಾಕೆ ಹೇಳಿ? ಇಲ್ಲದ್ದಕ್ಕೆ ನಿತ್ಯ, ನಾಶ, ತೋರಿಕೆ ಏನ್ ಅರ್ಥ? ಅದಕ್ಕೆ ಎಲ್ಲ ಇರೋದಕ್ಕೆ ಹೇಳ್ಬೇಕು. ಹುಟ್ಟು, ತೋರಿಕೆ, ಇರುವಿಕೆ, ನಾಶ. ಇಲ್ಲದಕ್ಕೆ ಆ ಮೂರು ಪದ ಬರಲ್ಲ. ಅಭೂತತ್ವಾದ ಹೇತು. ಬಂಜ ಮೇಘ ಹೋಗ್ತಾ ಇದ್ದಾನೆ. ಹೆಂಗ್ ಹೋಗ್ತಿದ್ದಾನೆ ಗೊತ್ತಾ? ಆಕಾಶದ ಹೂವನ್ನು ಮುಡ್ಕೊಂಡು, ಮೋದು ಕೊಂಬಿನ ಬಿಲ್ಲನ್ನು ಹಿಡ್ಕೊಂಡು, ಬಿಸಿಲು ಕುಡಿದ ನೀರು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅಂದ್ರೆ ವಾಕ್ಯನೇ ಚೆನ್ನಾಗಿದೆ. ನಮ್ಮ ಪತಂಜಲಿ ಮಹಾಭಾಷ್ಯಕಾರರು ಒಂದು ತಮಾಷೆ ಮಾಡಿದ್ದಾರೆ. ಒಂದು ಸುಮ್ಮನೆ ಬರೀ ಬಾತೂನಕ್ಕೆ ಏನು ಅಂದ್ರೆ, ಜರದ್ಗವಶ್ಚಿಷ್ಠತಿ ಕಂಬಲ ಪಾದುಕಾಭ್ಯಾಂ ದ್ವಾರಿ ಸ್ಥಿತೋ ಗಾಯತಿ ಮಧ್ರಕಾಣಿ ತಂ ಬ್ರಾಹ್ಮಣಿ ಪೃಚ್ಛತಿ ಪುತ್ರ ಕಾಮ ರಾಜಂ ಋಮಾಯಾಂ ಲುಶನಸ್ಯ ಕೂರ್ಘ. ಒಂದು ಶ್ಲೋಕ. ಜರದ್ಗವನ ಮುದಿ ಎತ್ತು ಒಂದು ಬಾಗಿಲಲ್ಲಿ ನಿಂತ್ಕೊಂಡು ಮಧ್ಯಪ್ರದೇಶದ ಹಾಡನ್ನು ಹಾಡ್ತಾ ಇದೆಯಂತೆ. ಮಧ್ಯಪ್ರದೇಶದ ಹಾಡು, ಗುಜರಾತ್ನಲ್ಲಿ ಹಾಡು ಹಾಡ್ತಾ ಇದೆಯಂತೆ. ಅಲ್ಲಿ ಒಬ್ಬ ಹೆಂಗಸು, ಬ್ರಾಹ್ಮಣಿ ಸ್ತ್ರೀ ಬಂದ್ಬಿಟ್ಟು, ಅವಳು ಪುತ್ರಕಾಮ, ಅವಳ ಮಕ್ಕಳಾಗಿರ್ಲಿಲ್ಲ ಅವಳಿಗೆ. ಅವ್ರ ಪುತ್ರಕಾಮಿ ಆಗಿರ್ತಕ್ಕಂಥ ಬ್ರಾಹ್ಮಣ ಸ್ತ್ರೀ ಬಂದ್ಬಿಟ್ಟು, ಹೇ ರಾಜನ್, ಹೇ ವೃಷಭರಾಜನೇ, ರುಮಾ ದೇಶದಲ್ಲಿ ಬೆಳ್ಳುಳ್ಳಿಗೆ ಏನ್ ಬೆಲೆ ಅಂತ ಯಾರು ಕೇಳ್ತಾ ಇರೋದು? ಪುತ್ರಕಾಮಿ ಆಗಿರ್ತಕ್ಕಂತಹ ಒಂದು ಹೆಂಗಸು ಅದು ಕಂಬಲ ಪಾದುಕಾಭ್ಯಾಮ್, ಕಂಬಳಿಯ ಒಂದು ಚಪ್ಪಲಿ ಹಾಕೊಂಡು ಒಂದು ಹಸು ಹೊಸ್ತಿ ಮೇಲೆ ನಿಂತ್ಕೊಂಡು, ಹೆಂಗ್ ನೋಡು, ಹೊಸ್ತಿಲ ಮೇಲೆ ಅವ್ರು ಹೇಳ್ತಾ ಇರೋರು, ಹೊಸ್ತಿ ಮೇಲೆ ಹಸು ನಿಂತ್ಕೊಳಕಾಗತ್ತಾ? ಹೊಸ್ತಿಲ ಮೇಲೆ, ಹೊಸ್ತಿಲು ಏನ್ ಹೇಳ್ತೀವಿ ಬಾಗಿಲು, ಇದು ಹೊಸ್ತಿಲ ಮೇಲೆ ಹಸು ನಿಂತ್ಕೊಂಡು, 4 ಕಾಲ ಮೇಲೂ ನಿಂತ್ಕೊಂಡು, ಅದಕ್ಕೆ ಚಪ್ಪಲಿ ಹಾಕೊಂಡು, ಬೇರೆ ಕಾಲಿಗೆ ಯಾವ ಚಪ್ಪಲಿ? ಕಂಬಳಿ ಮಾಡೋ ಚಪ್ಪಲಿ ಹಾಕೊಂಡು, ಒಂದು ಮಧ್ಯಪ್ರದೇಶದ ಹಾಡನ್ನ ಆ ಹಸು ಹಾಡುತ್ತಾ, ಎತ್ತು ಆ ಮಧ್ಯಪ್ರದೇಶದ ಹಾಡನ್ನು ಹಾಡ್ಕೊಂಡು ಅಲ್ಲಿ ಕೂತಾ ಇದ್ದಾಗ ಒಬ್ಬ ಹೆಂಗಸು ಬಂದು, ಅವ್ಳ ಮಕ್ಕಳು ಬೇಕು, ಮಕ್ಕಳಾಗಿರ್ಲಿಲ್ಲ, ಮಕ್ಕಳಾಗದಿರುವಂತಹ ಹೆಂಗಸು ಬಂದ್ಬಿಟ್ಟು, ರಾಜನ್, ವೃಷಭರಾಜನೇ, ರುಮಾ ದೇಶದಲ್ಲಿ ಬೆಳ್ಳುಳ್ಳಿಗೆ ಎಷ್ಟು ಬೆಲೆ
ಇದಕ್ಕೆ ಏನ್ ಅರ್ಥ ಈ ಶ್ಲೋಕಕ್ಕೆ ಅಂತ ಏನ್ ತಮಾಷೆ ಮಾಡಿದ್ದಾರೆ ಅಂದ್ರೆ ಭಾಷ್ಯಕಾರರು ಅಂದ್ರೆ ಅರ್ಥವಿದ್ಯಾರ ಮಾತನ್ನ ಆಡಬಾರ್ದು. ಯಾವತ್ತೂ ಕೂಡ ಆಕಾಂಕ್ಷೆ ಇರಬೇಕು, ಪದಗಳಿಗೆ ಸಂಬಂಧ ಇರಬೇಕು. ಅವಾಗ ಅದು ವಾಕ್ಯ ಅಂತ ಆಗೋದು. ಸುಮ್ಮನೆ ಒಂದು ಪದಗಳನ್ನ ಒಂದು ಬುಟ್ಟಿಲಿ ಒಂದು 50 ಪದಗಳನ್ನು ಸುರಿದ್ಬಿಟ್ರೆ ಏನ್ ಅರ್ಥ ಕೇಳಿದ್ರೆ ಅದಕ್ಕಿಂತ ಅರ್ಥ ಆಗತ್ತೆ. ಡಿಕ್ಷನರಿ ಪದಗಳನ್ನ ಸೇರಿಸ್ಬಿಟ್ಟು ಅರ್ಥ ಹೇಳೋದು ಅರ್ಥ ಹೇಳಕ್ಕಾಗತ್ತ? ಡಿಕ್ಷನರಿ ಪದವಲ್ಲ, ಸಾಮಾನ್ಯ ಅರ್ಥಕವೇ ಹೊರತು ವಿಶೇಷ ಅರ್ಥಕವಲ್ಲ ಅದು. ಅದಕ್ಕೆ ಏನು ಅರ್ಥ ಹೇಳಕ್ಕಾಗಲ್ಲ. ಯಾವತ್ತು ವಾಕ್ಯ ಅಂದ್ರೆ ಕ್ರಿಯಾಪದವಿರಬೇಕು. ಕ್ರಿಯಾಪದಕ್ಕೆ ಸಮರ್ಥಕವಾದಂತಹ ಕರ್ತೃ ಕರ್ಮ ಕಾರಣಗಳಿರಬೇಕು. ಅದಕ್ಕೆ ಆಕಾಂಕ್ಷೆ ಇರಬೇಕು. ಕರ್ತೃ ಕರ್ಮ ಕ್ರಿಯೆಗಳ ಆಕಾಂಕ್ಷೆ ಇರಬೇಕು, ವಿಶೇಷ ಆಕಾಂಕ್ಷೆ ಇರಬೇಕು, ಪರಸ್ಪರ ಒಂದು ಹೊಂದಾಣಿಕೆ ಇರಬೇಕು. ಅವಾಗ ಸಮರ್ಥ ಪದವಿಧಿ ಪದ ಸಂಬಂಧಿಯೋ ವಿಧಿ ಸ ಸಮರ್ಥಾಶ್ರಿತೋ ಬೋಧ್ಯ ಅವಾಗ ಬರುತ್ತೆ ವ್ಯಾಕರಣ ಸೂತ್ರ ಬರುವಾಗ. ಇಲ್ಲದೆ ಹೋದ್ರೆ ಸುಮ್ಮನೆ ವೀರರಾಜಕುಮಾರ ಅನ್ನುವಾಗ ಆ ವೀರ ಅನ್ನೋ ಪದ ಕುಮಾರನಿಗೋ ರಾಜನಿಗೋ ಯಾರಿಗನ್ವಯ? ವೀರನಾದ ರಾಜನ ಕುಮಾರವೋ ರಾಜಕುಮಾರನೆಂಬ ವೀರನನ್ನು ಹೇಳ್ತಾ ಇದೆಯೋ ಅಂತ ದೊಡ್ಡ ಚರ್ಚೆ, ಒಂದು ಪುಟಗಟ್ಟೆ ಚರ್ಚೆ ಮಾಡ್ತಾರೆ. ಅದಕ್ಕೆ ಎಲ್ಲಿ ಅನ್ವಯ ಮಾಡಬೇಕು, ಹೇಗೆ ಅನ್ವಯ ಮಾಡಬೇಕು, ಯಾವಾಗ ಇದಕ್ಕಾಗತ್ತೆ ಅಂತ. ಅಯ್ಯೋ ಆ ವ್ಯಾಕರಣ ಚರ್ಚೆ ತಲೆ ಗುರು ತಿರುಗತ್ತೆ, ಚರ್ಚೆ ಮಾಡ್ತಾ ಕೂತ್ಕೊಳ್ರೆ ಸುಮ್ಮನೆ ತವ ಹೇಳಿದೆ. ಇದು ಅಭೂತ ಇಲ್ಲದ್ದಾಗಿರುವಂತಹ ವಸ್ತು ಇಟ್ಕೊಂಡು ಇದು ಇದರ ಡ್ಯೂರೇಷನ್ 1 year, ಇದರ ಡ್ಯೂರೇಷನ್ 3 year, 10 ವರ್ಷ ನಾವು ವ್ಯವಹಾರ ಮಾಡ್ತಿದೀವಲ್ಲ, ಇದು ಡ್ಯೂರಬಲ್ ಆಗಿದೆಯಾ ಇಲ್ಲ, ಯಾವ್ದು ಕೊಡೋನು ಅವನು ನಿತ್ಯ ಅಲ್ಲ, ತೆಗೆದುಕೊಳ್ಳೋನು ನಿತ್ಯ ಅಲ್ಲ, ಆ ವಸ್ತು ಅಂತ ನಿತ್ಯ ಆಗತ್ತೆ. ಅದಕ್ಕೆ ಆಧಾರದ ಪ್ರಪಂಚವೇ ನಿತ್ಯ ಅಲ್ಲ. ಇದು ಎಷ್ಟು ವರ್ಷ ಗ್ಯಾರಂಟಿ ವಾರಂಟಿ ಅಂತ ಏನ್ ಸಾರ್ ಅವನು ಇನ್ನೂ ಬುದ್ಧಿವಂತ. ನನಗೂ ಗ್ಯಾರಂಟಿ ವಾರಂಟಿ ಇಲ್ಲ, ನಿಮಗೂ ಇಲ್ಲ, ಇದಕ್ಕಿಂತ ಕೊಡ್ಲಿ ಅಂತಾನೆ ಅವನು ಅಂಗಡಿಯವನು. ಅವ್ನು ಬಹಳ ಬುದ್ಧಿವಂತ. ಅವರು ನನಗೆ ಗ್ಯಾರಂಟಿ ವಾರಂಟಿ ಇಲ್ಲ, ನಿಮಗೂ ಇಲ್ಲ ಸರ್, ಈ ಪದಾರ್ಥಕ್ಕೆ ಏನ್ ಕೊಡಕ್ಕಾಗತ್ತೆ, ತಗೊಂಡೋಗಿ ಸುಮ್ಮನೆ ಅಂತಾನೆ. ನಾವು ದಡ್ಡ್ರೆ ಹೊಡೆದು ತಗೊಳಕ್ ಹೋಗೋರು, ಅವನ್ ದಡ್ಡ ಅಲ್ಲ, ಅವನು ವ್ಯಾಪಾರಿ ಹೇಗಿದೆ ಅವ್ರು ಮಾಡ್ತಾರೆ ಅವರು. ಮಾಯಾಮಯವಾದ ಅಂಕುರ ಅದು ನಿತ್ಯವೂ ಅಲ್ಲ, ನಾಶವಾಗುವುದು ಅಲ್ಲ. ಯಾಕೆ ಇಲ್ಲದ್ದಾದ್ರಿಂದ. ತದ್ವದೇವ ಧರ್ಮೇಶು ಜನ್ಮನಾಶಾದಿ ಯೋಜನಾ ಯುಕ್ತಿ. ಅದರಂತೆಯೇ ಧರ್ಮದ ವಿಷಯದಲ್ಲಿ, ಧರ್ಮ ಅಂದ್ರೆ ಜೀವನಗಳ ವಿಷಯದಲ್ಲಿ ಅಂದ್ರೆ ಜನ್ಮ ನಾಶ ಮುಂತಾದ. ಆ ಮುಂತಾದ ಅಂದ್ರೆ ಜನ್ಮ ಮೊದಲನೇ ವಿಕಾರ, ನಾಶ ಕೊನೆಯ ವಿಕಾರ, ಮಧ್ಯದಲ್ಲಿ ಎಷ್ಟಿದೆ? 4. ಷಡ್ಭಾವ ವಿಕಾರ ಅಲ್ವನ? ಯಾವ್ಯಾವ್ದು ಷಡ್ಭಾವ ವಿಕಾರದಲ್ಲಿ? ಜಾಯತೆ, ಅಸ್ತಿ, ಜಾಯತೆ ಮ್ರಿಯತೆ ಮಾಡಬೇಡ. ಜಾಯತೆ ಮ್ರಿಯತೆ ನೀನು ಹೇಳಕ್ಕಾಗಲ್ಲ. ಮ್ರಿಯತೆ ಕೊನೆಗಿಟ್ಕೋಬೇಕು, ಜಾಯತೆ ಮಧ್ಯ ಹೇಳ್ಬೇಕು. ಈ 4 ಜಾಯತೆ ಮ್ರಿಯತೆ ಆಮೇಲೆ ವರ್ಧತೆ ಮತ್ತೆ ಅಂದ್ರೆ ಇದು ಯಾರು ಹೇಳ್ಕೊಟ್ಟಿದ್ರು ವಿಕಾರ, ಇದು ಸತ್ಯತೆ ವಿಕಾರ ಅಂತಾರೆ. ಜಾಯತೆ, ಅಸ್ತಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತೆ ಅಂತ ಸುಮ್ಮನೆ ಒಂದು ಉದಾಹರಣೆಗೆ 6 ಹೇಳಿದ್ದು. 600, 600, 6000, 6 ಲಕ್ಷಕ್ಕೂ ಇದೆ. ಪ್ರತಿ ಕ್ಷಣಕ್ಕೂ ವಿಕಾರವಾದಾಗ ಯಾವ ವಿಕಾರಕ್ಕೆ ಏನ್ ಹೆಸರು ಕೊಡ್ತೀರಾ? ಎಲ್ಲವೂ ವಿಕಾರವೇ. ನತು ಪರಮಾರ್ಥತಃ ಧರ್ಮಾಣಾಂ ಜನ್ಮನಾಶೋ ವಾ ಯುಜ್ಯತೆ. ಅದರಂತೆ ಅಂದ್ರೆ ಆ ಮಾಯಾಮವಾದ ಬೀಜದಂತೆ ಧರ್ಮದಲ್ಲಿ ಜೀವರ ವಿಷಯದಲ್ಲಿ ಜನ್ಮನಾಶಾದಿಗಳನ್ನು ಹೊಂದಿಸ್ಕೋಬೇಕು. ಅಂದ್ರೆ ಪರಮಾರ್ಥವಾಗಿ ಜೀವರುಗಳಿಗೆ ಜನ್ಮವಾಗಲಿ ನಾಶವಾಗಲಿ ಯಾವುದೂ ಹೊಂದೋದಿಲ್ಲ. ಕಲ್ಪನೆ ಎಲ್ಲ ಕಲ್ಪನೆಯಿಂದ ಹುಟ್ಟಿತು, ಇದೇ ತೋರುತ್ತೆ, ಅಡುತ್ತದ ಕಲ್ಪನಾ ಮಾತ್ರದಲ್ಲೇ ತೋರ್ತಾ ಇದೆಯಾ ಹೊರತು ವಸ್ತುವಾಗಿಲ್ಲ. ಕಲ್ಪನಾ ತು ಅಶಿವಾಹ, ಕಲ್ಪನೆಯಲ್ಲ ಅಮಂಗಳ, ಅದು ಅಶಿವ. ನಮ್ಮ ಇವಳು ಅಶ್ವತ್ಥನಾವಧನ ಮಗಳು ಫೋನ್ ಮಾಡು, ನಮ್ಮ ಅಣ್ಣ ಫೋನ್ ಮಾಡಿದ್ದೆ. ಅವಳಿಗೆ ಇವತ್ತು ಹುಟ್ಟು ಹಬ್ಬದ ದಿನ, ಇದು ಜನ್ಮ ಹುಟ್ಟಹಬ್ಬ, ಒಂದು ಮಾತು ಹೇಳೋ ಅಂತ ಹೇಳಿ ಕೊಟ್ಟ. ನಮ್ಮ ಕೊಟ್ಟೆ. ಏನಮ್ಮ ಹ್ಯಾಪಿ ಬರ್ತ್ಡೇ ಟು ನಕ್ಕಿದ್ಲು. ಅದು ಹ್ಯಾಪಿ ಬರ್ತ್ಡೇ ಟು ಇವನ್ ಕೂಡಲೇ ನಕ್ಕಿ ಬಿಟ್ಲು. ಆಶೆ ನಮಸ್ಕಾರ ಮಾಡ್ತಾ ಇದ್ದೀನಿ ಎಂದು. ಆಯ್ತಮ್ಮ ಒಳ್ಳೇದಾಗಲಿ ಅಂದೆ. ಯಾವಾಗ ಬರ್ತೀಯ ಬೆಂಗಳೂರಿಗೆ ಅಂತಂದೆ. ಇದು ನಂಗೆ ಭಯ ಆಗ್ತಾ ಇದೆ ಅಂತಂದ್ರು. ಯಾಕೆ ಅಂದ್ರು. ಬೆಂಗಳೂರಲ್ಲಿ ತುಂಬ ಹೋಗಿದೆ ಕರೋನಾ, ನಂಗೆ ಬೆಂಗಳೂರು ಬರೋಕ್ಕೆ ಹೋಗ್ಬೇಕು ಅಂತ ಆಸೆ ಆಗುತ್ತೆ, ಆದರೆ ಭಯ ಆಗುತ್ತೆ ಕರೋನಾ. ಅಯ್ಯೋ ಕರೋನಾ ಇದ್ಬಿಟ್ರೆ ಏನ್ ಮಾಡುತ್ತೆ, ಅದು ಬಾಡಿಗೆ ಇರುತ್ತೆ ಕಡೆ, ನೀ ಯಾಕೆ ಹೆದರ್ಕೋತೀಯ ಅಂದ. ಅಯ್ಯೋ ನಂಗೆ ಬಂದ್ಬಿಟ್ರೆ ಅದು ನಿಂಗೆ ಬರೋದಾಗಿದೆ ಮತ್ತೊಂದಿದ್ದೇ ಬರೋಲ್ಲ ಅಂತ ಗ್ಯಾರಂಟಿ ಏನು ಅಂದೆ. ಅಯ್ಯೋ ನೀ ಹಂಗನ್ಬೇಡ ಹೇಗೇನು. ಅಲ್ಲ ಕಡೆ ಬರೋದಾಗ್ಲಿ ಹೋಗೋದಾಗ್ಲಿ ಕರ್ಮ ನಿಮಿತ್ತವಾಗಿ ಬರುತ್ತೆ. ನೀ ಬೆಂಗಳೂರಿದ್ದೇ ಬರಬೇಕು ಮತ್ತೊಂದಿದ್ದೇ ಬರೋಲ್ಲ ಅಂತ ಅವೆಲ್ಲ ಇಲ್ಲ. ಅಥವಾ ಸಾಯೋರು ಕರ್ಮದಲ್ಲೇ ಸಾಯ್ಬೇಕು, ಬೇರೆಲ್ಲ ಸಾಯೋಲ್ಲ ಅಂತಿಲ್ಲ. ಹಿಂದಿನ ಕಾಲದಲ್ಲಿ ಸತ್ತಿಲ್ವೋ, ಎಲ್ಲ ಕರೋದಲ್ಲೇ ಸತ್ತಿದಾರೋ, ಅಥವಾ ಈ ಕರೋನಾ ಬರ್ದೇ ಇದ್ದಾರೋ ಸಾಯ್ದೇ ಇರ್ತಾರೋ,
ಏನ್ ಹೇಳ್ತಿದ್ಯಾ ನೀನು? ಯಾತಕ್ಕೆ ಸುಮ್ಮನೆ ಕಲ್ಪನೆ ಮಾಡ್ತೀಯಾ? ಅಯ್ಯೋ ನಂಗೆ ಯೋಚನೆ ಮಾಡೋಕೆ ಆಗಲ್ಲ, ನಂಗೆ ಭಯ ಆಗ್ಬಿಡತ್ತೆ, ರಾತ್ರಿ ಆದ್ಮೇಲೆ ನಿದ್ದೆನೇ ಬರಲ್ಲ, ಹಂಗೆ ಹಿಂಗೇನು. ನೋಡು, ನೀನ್ ತುಂಬಾ ಕಲ್ಪನೆ ತುಂಬ್ಕೊಂಡ್ಬಿಟ್ಟಿದ್ಯಾ. ಕಲ್ಪನೆ ಶಿವ, ಕಲ್ಪನೆ ಬಿಡು. ರಾತ್ರಿ ಆದ್ಮೇಲೆ ಇಂದಾಕ್ಷಿ ಶಿವಪೂಜ ವಿಷ್ಣು ಸಾಮ ಗಜೇಂದ್ರ ಮೋಕ್ಷ ಶಿಶು ಇದು ಹೇಳ್ಕೊ, ಪರಮಾತ್ಮನ ಧ್ಯಾನ ಮಾಡ್ಕೊ, ಎಲ್ಲ ಇದಾಗುತ್ತೆ. ಪ್ರಪಂಚ ಧ್ಯಾನ ಮಾಡಿದ್ರೆ ಕಲ್ಪನೆ ಧ್ಯಾನ ಜಾಸ್ತಿ ಆಗುತ್ತೆ, ಪರಮಾತ್ಮನ ಧ್ಯಾನ ಮಾಡಿದ್ರೆ ಕಲ್ಪನೆ ಎಲ್ಲ ಹೋಗುತ್ತೆ. ನೋಡು, ಎರಡು ಆಪ್ಷನ್ ಹಿಂದೆ. ಪ್ರಪಂಚ ಪಕ್ಷಕ್ಕೆ ಬಂದ್ರೆ ಹೀಗಾಗತ್ತೆ, ಪರಮಾತ್ಮ ಪಕ್ಷಕ್ಕೆ ಹೋದ್ರೆ ಹಿಂಗಾಗತ್ತೆ. ನೀ ಯಾವ್ದನ್ನ ಬೇಕಾದ್ರೆ ಆರಿಸ್ಕೊಮ್ಮ, ನಿನಗೆ ಒಳ್ಳೇದಾಗಬೇಕು ಅಂದ್ರೆ ಭಗವಂತನ ಕಡೆ ಹೋಗುವ ಹಾಗೆ ಇದೆ. ಅಯ್ಯೋ ನಂಗೆ ಆಗೋದೇ ಇಲ್ಲ, ಮಾಡ್ಬೇಕು ಅನ್ಕೋತೀನಿ, ಹಾಗೆ ಇಲ್ಲ ಅಂತ ಅಲ್ಲ, ಅದನ್ನು ಕೇಳ್ಕೋಬೇಕು ಭಗವಂತ ಹತ್ರ. ಪರಮಾತ್ಮ ನಿನ್ನ ಸ್ಮರಣೆ ಮಾಡೋ ಶಕ್ತಿ ಕೊಡು, ನಿನ್ನ ಧ್ಯಾನ ಮಾಡೋ ಶಕ್ತಿ ಕೊಡು, ಅದನ್ನು ಕೇಳ್ಕೊ, ಅದನ್ನು ಅವನ ಹತ್ರನೇ ಕೇಳ್ಕೊ. ಏನು ಆಗದೆ ಹೋದ್ರು ಎಲ್ಲಕ್ಕೂ ಅವನಿಗೆ ಶರಣಾಗತಿ ಆಗು, ಅವನ್ನೆಲ್ಲ ಮಾಡಿಸ್ತಾನೆ, ನೀನು ಎಲ್ಲ ಕಲ್ಪನೆ ಮಾಡಬೇಡ ಅಂತ ಒಂದು 10 ನಿಮಿಷ ಮಾತಾಡಿದೆ. ಆಯ್ತು, ಮಾಡ್ತೀನಿ ನಮಸ್ಕಾರ ಮಾಡ್ತೀನಿ ಹೇಳಿ ಆಯ್ತು ಬರ್ತೀನಿ ನಾವು ಹೋದವಳು. ಹಾಗಲ್ಲ, ಅದು ಆ ಪಾಪಶೇಷ ಇದ್ರೆ ಬಿಡಲ್ಲ, ದರಿದ್ರ ಅದು ಚಿಂತೆ ಮಾಡಿಸುತ್ತೆ, ಕಷ್ಟ. ಆ ಚಿತ್ತ ವಿಕ್ಷೇಪವಲ್ಲ ಪಾಪಶೇಷಲ್ಲೇ ಆಗೋದು, ಕಲ್ಪನೆ ಇಲ್ಲ ಪಾಪ ಇಲ್ಲ. ಆದಷ್ಟು ನಾವು ಮರಿಬೇಕು ಪ್ರಪಂಚವನ್ನು. ಎಷ್ಟು ಮರಿತೀವೋ ಅಷ್ಟು ಹಗುರ, ಅಷ್ಟು ನೆಮ್ಮದಿ, ಅಷ್ಟು ನಿರಾಳ, ಅಷ್ಟು ಶಾಂತಿ, ಅಷ್ಟು ಸ್ವಸ್ಥತೆ, ಆರೋಗ್ಯ, ಪುಷ್ಟಿ, ತೃಷ್ಟಿ ಎಲ್ಲ ಆಗುತ್ತೆ. ಎಷ್ಟು ಪ್ರಪಂಚಕ್ಕೆ ಇನ್ವಾಲ್ವ್ ಆಗ್ತೀವೋ ಅಷ್ಟು ಭಯ, ಅಷ್ಟು ರೋಗ, ಅಷ್ಟು ದುಃಖ, ಅಷ್ಟು ವಿಕಾರ, ಅಷ್ಟೆಲ್ಲ ಅನರ್ಥ. ಕಲ್ಪನೆಗಳು ಜಾಸ್ತಿ ಆಗ್ತಾ ಇದು ಒಂದು ತಿಳ್ಕೋಬೇಕು. ಈ ಜಗತ್ತಿನ ಆಗು ಹೋಗೋದಕ್ಕೆ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಈ ಜಗತ್ತಿಗೆ ಸ್ವಾಮಿ ಪರಮೇಶ್ವರ, ಈಶ್ವರಾಧೀನ ಜಗತ್ತು ನಡೀತಾ ಇರೋದು. ಈ ಜಗತ್ತಿಗೆ ಓನರ್ ಅವನು ತಿಳ್ಕೊಂಡ್ಬಿಟ್ಟು ನಾವು ಅವನಿಗೆ ಶರಣಾಗತಿ ಆಗೋದು ಒಂದು ಬಿಟ್ಬಿಟ್ರೆ ನಮ್ಗೆ ಇನ್ನೇನು ನಮ್ಗೆ ಮಾಡಕ್ ಬರಲ್ಲ. ಅಷ್ಟೇ. ಪರಮಾತ್ಮ ಭಕ್ತಿಮೇವ ಪದಾಂಬುಜೇ ತವ ದೇಹಿ ರಾಮ ಹರೇ ಹರೇ ಕೇಳ್ಕೊಳ್ತಾ ಇರ್ಬೇಕು. ಅವನು ನಮ್ಗೆ ಯಾವತ್ತೂ ನಮಗೆ ನಮ್ಮ ಇದಕ್ಕೆ ಕೊಡ್ತಾನೆ. ನಾನು ಸರಿ ಮಾಡ್ತೀನಿ ಈ ಪ್ರಪಂಚವನ್ನ, ಕರೋನಾ ನಾವು ಬರ್ಸಿದ್ವೋ ನಮ್ಗೆ ಹೋಗ್ಸೋಕ್ಕಾಗತ್ತೋ? ಅದು ಒಬ್ರಿಬ್ರಿಗೆ ಹೋಗ್ಬಿಟ್ಟು ಪ್ರಪಂಚ ಹೋಗ್ಬಿಡುತ್ತೋ? ಪ್ರಪಂಚಕ್ಕೆಲ್ಲ ಬಂದಿರೋ ಕರೋನಾ ನೀ ಏನ್ ಮಾಡ್ತೀಯ? ಭ್ರಾಂತಿಯೇ, ಇದನ್ನ ಬಿಟ್ಬಿಡು. ನಿಂಗೆ ಬರೋಲ್ವೋ? ಬರ್ಬೋದು, ನಂಗೆ ಬರೋಲ್ಲ, ನನ್ನಲ್ಲ ಅಮ್ಮ ಬರ್ಬೋದು, ನಂಗೆ ಹಣೆ ಬರ ಐತೆ ಬರುತ್ತೆ, ಅದೆಲ್ಲ ಸಾಯ್ಬೇಕು ಸಾಯ್ತೀನಿ, ಬಂದು ಹೋಗ್ಬೇಕಿದ್ರೆ ಹೋಗುತ್ತೆ, ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಅಂದೆ. ಏನು ಮಾಡ ಏನಾಗತ್ತೋ ಆಗುತ್ತೆ, ಅದೆಲ್ಲ ಈಶ್ವರ ಇಚ್ಛಾ ಅಷ್ಟೇ. ನಮ್ದು ಏನು ಅನುಷ್ಠಾನ ಮಾಡಬೇಕು, ಭಗವತ್ ಚಿಂತನೆ ಮಾಡಬೇಕು, ಭಾಷೆ ಚಿಂತನೆ, ಪಾಠ ಮಾಡೋದು, ಪ್ರವಚನ ಮಾಡೋದು, ಇದನ್ನು ಮಾಡ್ಕೊಂಡು ನಾವು ಇರಬೇಕೆ ಹೋಗಿ ಇನ್ನೊಂದಕ್ಕೂ ಕೈ ಹಾಕ್ಬಾರ್ದು. ಗೊತ್ತಿದ್ದು ನಾನು ಕರೆಂಟ್ ಬೈರ್ ಮುಟ್ತೀನಿ ಇಂದ ಏನಾಗುತ್ತೆ? ಕರೆಂಟ್ ಹೊಡೆಯುತ್ತೆ. ಬೆಂಕಿ ಮುಟ್ತೀನಿ ಇಂದ ಗೊತ್ತಿದ್ದು ಏನಾಗುತ್ತೆ? ಸುಡುತ್ತೆ ಕೈಯೇ. ಹಾಗೆ ಗೊತ್ತಿದ್ದು ಪ್ರಪಂಚ ಚಿಂತನೆ ಮಾಡ್ತೀನಿ, ಕರೋನಾ ಚಿಂತನೆ ಮಾಡ್ತೀನಿ ಅಂದ್ರೆ ಭಯ ಆಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ಚಿಂತನೆ ಮಾಡೋದ್ರಲ್ಲೇ ಭಯ ಬರೋದೇ ಹೊರತು ಸುಮ್ಮನೆ ಭಯ ಆಗಲ್ಲ. ಬಿಟ್ಬಿಡು, ನಿನ್ನ ಮನಸ್ಸೇ ಭಯ ಕಾರಣ. ಕಷ್ಟ. ಪರಮಾರ್ಥವಾಗಿ ಧರ್ಮಗಳಿಗೆ ನಾಶವೂ ಹೊಂದಲ್ಲ, ಮತ್ತೆ ಹುಟ್ಟು ಹೊಂದೋದಿಲ್ಲ, ಅದಿಲ್ವೇ ಇಲ್ಲ. ನಾಜೇಷು ಸರ್ವಧರ್ಮೇಷು ಶಾಶ್ವತ ಯತ್ರ ವರ್ಣಾನ ವರ್ತಂತೆ ವಿವೇಕಸ್ತತ್ರ ನೋಚ್ಯತೆ. ನಾಜೇಷು ಸರ್ವಧರ್ಮೇಷು ಶಾಶ್ವತಾಭಿಧಾ ನ ವರ್ತಂತೆ ವಿವೇಕಸ್ತತ್ರ ನೋಚ್ಯತೆ. ಅಜ್ಜೇಷು, ಅಜ್ಜ ಅಲ್ಲ, ಅಜ್ಜದಲ್ಲಿ ಬೇಡ, ಅಜೇಷು ಸರ್ವಧರ್ಮೇಷು ಶಾಶ್ವತಾಭಿಧಾ ಯತ್ರ ವರ್ಣಾಃ ನ ವರ್ತಂತೆ ವಿವೇಕಃ ತತ್ರ ನ ಉಚ್ಯತೆ. ಅಜೇಷು ಅಂದ್ರೆ ಅಜೇಷು ಜನ್ಮರಹಿತೇಷು ಜೀವೇಶು, ಯಾವ ಜೀವಗಳು ಹುಟ್ಟೇ ಇಲ್ಲವೋ, ಯಾವ ಜೀವರು ವಸ್ತುತಃ ಹುಟ್ಟಿಲ್ದೇ ಇರೋರು ಎಲ್ಲರೂ, ಹುಟ್ಟಿಲ್ದೇ ಇರುವಂತಹ ಎಲ್ಲಾ ಜೀವಗಳ ವಿಷಯದಲ್ಲಿ ಶಾಶ್ವತ ಅಶಾಶ್ವತ ಎರಡೂ ಇಲ್ಲ. ಅದು ರಿಲೇಟಿವ್, ಸಾಪೇಕ್ಷ. ಅಶಾಶ್ವತ ಇದೆ, ಇದು ಶಾಶ್ವತ ಅನ್ಬೇಕು. ಅದು ಏಕರೂಪವಾಗಿರುವಂತಹ ಆ ಜೀವಗಳ ವಿಷಯದಲ್ಲಿ ಶಾಶ್ವತ ಅಶಾಶ್ವತ ಅಭಿಧಾನ ಹೆಸರು, ಆ ಮಾತು ಅದಿಲ್ಲೇ ಇಲ್ಲ. ಆ ಮಾತಿಗೆ ಅರ್ಥವೇ ಇಲ್ಲ. ಜೀವಗಳು ನಿತ್ಯವೋ ಅನಿತ್ಯವೋ ಅಂದ್ರೆ ಅನಿತ್ಯವಾದದ್ದು ಯಾವುದೋ ಒಂದು ಇಟ್ಕೊಂಡ್ಬಿಟ್ಟು ಜೀವ ಅನಿತ್ಯವಲ್ಲ ನಿತ್ಯ ಅಂತ ಹೇಳ್ಬೇಕು. ಆ ಜೀವ ಸ್ವರೂಪಕ್ಕೆ ಕೇಳಿದ್ರೆ ಶಾಶ್ವತ ಅನ್ನೋ ಮಾತು ಇಲ್ಲ, ಅಶಾಶ್ವತ ಅನ್ನೋ ಮಾತು ಇಲ್ಲ. ಆ ಎರಡು ಪದಕ್ಕೂ ಎರಡು ಶಬ್ದಕ್ಕೂ ಅಲ್ಲಿ ಮೀನಿಂಗ್ ಇಲ್ಲ, ಅರ್ಥವಿಲ್ಲ, ಸುಮ್ಮನೆ ಕಲ್ಪನೆ. ಎಷ್ಟು ಚೆನ್ನಾಗಿ ಹೇಳ್ತೀವಿ ನೋಡಿ, ಅಜೇಷು ಜೀವೇಶು ಸರ್ವಧರ್ಮೇಶು. ಧರ್ಮಶಬ್ದೇನ ಜೀವಾಹ ಉಚ್ಯಂತೆ. ಎಷ್ಟು ಜೀವಗಳಿದಾರೋ ಅದೆಲ್ಲರೂ ಅಜರಾಗಿರೋರೆ,
ಎಷ್ಟು ಘಟಾಕಾಶವಿದೆಯೋ ಅದೆಷ್ಟು ಮಹಾಕಾಶವೇನು ಹಾಗೇನೆ ಎಲ್ಲ ಜೀವರು ಜೀವೋ ಬ್ರಹ್ಮೈವ ನ ಅಪರಹ. ಜೀವನಾಗಿ ತೋರ್ತಾ ಇರೋನು ಸಾಕ್ಷಾತ್ ಪರಮೇಶ್ವರನೇ. ಜೀವೋ ನಾಮ ದೇವತಾಯ ಆಭಾಸ ಮಾತ್ರ. ಈಶ್ವರೋ ಜೀವಕಲೆಯ ಪ್ರವಿಷ್ಟೋ ಭಗವಾನ್ ಇತಿ ವಿಷ್ಣು ಪುರಾಣ. ಸಾಕ್ಷಾತ್ ಷಡ್ಗುಣೀಶ್ವರಿ ಸಂಪನ್ನಂತಹ ನಾರಾಯಣನೇ ಜೀವನಾಗಿ ತೋರ್ತಾ ಇದ್ದಾನೆ. ಯಾವ ಜೀವನು ಪರಮಾತ್ಮತೆ ಬೆರೆಯಲ್ಲ. ಬರೀ ಮನುಷ್ಯರಲ್ಲ, ಪ್ರಾಣಿ ಜೀವ ಇರ್ಬೋದು, ಪಕ್ಷಿ ಜೀವ ಇರ್ಬೋದು, ಕ್ರಿಮಿ ಜೀವ ಇರ್ಬೋದು, ಯಾವ ಜೀವನು ಆ ಚೇತನಾಗಿರ್ತವನು ಯಾರು ಪರಮಾತ್ಮ ಬೆರೆಯಲ್ಲ. ಹೇಗೆ ಎಲ್ಲ ಬೆಂಕಿ, ಸಣ್ಣ ಕಿಡಿಯೂ ಬೆಂಕಿ ಏನೋ, ಅದು ಊದುಗಡ್ಡಿ ಇರ್ಬೋದು, ಇದು ಸಣ್ಣ ಕೆಂಡಿರ್ಬೋದು, ಅದು ಬೆಂಕಿಗಿಂತ ಬೇರೆ ಹೇಗಲ್ಲವೋ ಯಾವ ಜೀವನು ಪರಮಾತ್ಮತೆ ಬೆರೆಯಲ್ಲ. ಅದು ಜೀವತ್ವ ಆ ಉಪಾಧಿಯ ಅಭಿಮಾನದಿಂದ ಬಂದದ್ದೇ ಹೊರತು ರಿಯಲಿ ಅದಕ್ಕೆ ಜೀವತ್ವ ಇಲ್ಲ. ಅವರ ಅಜರಾಗಿರುವ ಹುಟ್ಟಿದೇ ಇದ್ದವರಿಗೆ ಶಾಶ್ವತ ಅಶಾಶ್ವತ ಅನ್ನೋ ಮಾತಿಗೆ ಅರ್ಥವಿಲ್ಲ. ಯಾಕೆಂದ್ರೆ ಎತ್ತ ವರ್ಣಾಹ ನವರ್ತಂತೆ. ವರ್ಣಾಹ ನಾಮ ಶಬ್ದಾಹ. ವರ್ಣನ ಲೆಟರು ಅಕ್ಷರ ಅಂತ. ಆದರೆ ಅಕ್ಷರ ಶಬ್ದದಿಂದ ಸೂಚಿತವಾದ ಪದಗಳನ್ನು ತಗೊಳ್ತಾ ಇದ್ದಾರೆ. ಎಲ್ಲಿ ಪದಗಳೇ ಇಲ್ಲವೋ, ಶಬ್ದಗಳೇ ಇಲ್ಲವೋ, ಅಕ್ಷರವೇ ಇಲ್ಲವೋ ಅಲ್ಲಿ ವಿವೇಕ ಅಂದ್ರೆ ಇದಿಂಥದ್ದು ಇದಿಂಥ ಹೇಳಕ್ಕೆ ಆಗಲ್ಲ. ಎಲ್ಲಿ ಅಕ್ಷರಗಳು ಹೊರಡುತ್ತೋ, ಎಲ್ಲಿ ಪದಗಳಿಗೆ ಅವಕಾಶ ಇದೆಯೋ ಅಲ್ಲಿ ವಿವೇಕ ಮಾಡ್ತೀವಿ. ಈಗ ನೋಡು, ಹಸುವಿನಲ್ಲಿ ಇದು ಕೋಡೋ, ಇದು ಬಾಲ, ಇದು ಕಾಲು, ಇದು ಕಣ್ಣು, ಇದು ಹೊಟ್ಟೆ, ಇದು ಬೆನ್ನು ಹೇಳ್ಬೋದು. ಅವಯವ ಇರುವ ಅನೇಕತ್ವವಿರುವ ವಸ್ತುವಿನಲ್ಲಿ ಈ ಶಬ್ದಗಳು ಹೊರಡುತ್ತೆ. ಯಾವುದಕ್ಕೆ ಅವಯವ ಇಲ್ಲ, ಭೇದ ಇಲ್ಲ, ಹುಟ್ಟಿಲ್ಲ, ವಿಕಾರವಿಲ್ಲ, ದ್ವಿತೀಯ ಚಿನ್ಮಾತ್ಮ ಸ್ವರೂಪವೋ ಅದಕ್ಕೆ ಅಕ್ಷರಗಳನ್ನು ಹೇಗೆ ಬಳಸ್ತೀರಾ ನೀವು? ಪದಗಳನ್ನು ಹೇಗೆ ಬಳಸ್ತೀರಾ? ಪ್ರಪಂಚದಲ್ಲಿರುವ ಪದಗಳನ್ನೇ ಅದಕ್ಕೆ ನಿಷೇಧ ರೂಪನೇ ಹೇಳ್ಬೇಕು. ಇದಲ್ಲ ಅನ್ಬೇಕು. ಇಲ್ಲಿದೆಯಲ್ಲ, ಇಲ್ಲಿ ರೂಪ ಇದೆಯಲ್ಲ, ಅದು ರೂಪವಲ್ಲದ್ದು. ಇಲ್ಲಿದ್ದ ಶಬ್ದವಲ್ಲದ್ದು. ಇಲ್ಲಿರೋ ಸ್ಪರ್ಶ, ಹೀಗೆ ಅಶಬ್ದಂ ಅಸ್ಪರ್ಶಂ ಅರೂಪಂ. ಇಲ್ಲಿರೋದು ಪ್ರಪಂಚದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದೆಯಲ್ಲ, ಇದ್ಯಾವುದು ಅದಕ್ಕಿಲ್ಲ, ಇದ್ಯಾವುದು ಅದಲ್ಲ. ಅದಲ್ಲ ಅಂದ್ರು ಅದಕ್ಕಿಲ್ಲ ಅಂದ್ರು ಅದನ್ನು ಹೇಳ್ದಂಗೆ ಆಗಲಿಲ್ಲ. ಬರೀ ಇದಲ್ಲ ಅಂತ ಅಷ್ಟೇ ಹೇಳಿದೆ. ಅದ್ರ ಕಡೆಯಿಂದ ಅದೇನು ಅಂತ ಹೇಳಿ ಅಂದ್ರೆ ಎತ್ತವರ್ಣಾನ ವರ್ತಂತ ಹೇಳಕ್ಕಾಗೋದಿಲ್ಲ. ಹೇಳಬೇಕಾದ್ರೆ ಜಾತಿ, ದ್ರವ್ಯ, ಗುಣ, ಕ್ರಿಯಾ, ಸಂಬಂಧ 5 ಇರಬೇಕು. ಜಾತಿ ಹುಟ್ಟಿರ್ಬೇಕು, ದ್ರವ್ಯ ಅಂದ್ರೆ ಒಂದು ಪದಾರ್ಥ ಇರಬೇಕು, ಗುಣ ಇದಿರ್ಬೇಕು, ಕ್ರಿಯೆ ಇರಬೇಕು, ಸಂಬಂಧ ಇರಬೇಕು. ಇದು 5 ಇಲ್ಲದೆ ಇದ್ಮೇಲೆ ಶಬ್ದ ಬರಲ್ಲ. ಈ ಶಬ್ದ 5ಅಲ್ಲೇ. ಇವಾಗ ಬ್ರಾಹ್ಮಣ ಇದು ಹುಟ್ಟಿರೋದಾದ್ರೂ ಜಾತಿ. ಜಾತಿ ಅಂದ್ರೆ ಕ್ಯಾಸ್ಟ್ ಅಲ್ಲ, ಹುಟ್ಟಿರೋದಲ್ಲ ಜಾತಿ. ಹುಟ್ಟಿಲ್ಲದಕ್ಕೆ ಬರಲ್ಲ. ವರ್ಣ ದ್ರವ್ಯ ಅಲ್ಲ, ಘಟಪಟಾದಿದಂದ್ರೆ ದ್ರವ್ಯ ಅಲ್ಲ, ವಸ್ತು ಅಲ್ಲ. ಆಮೇಲೆ ಕೆಂಪು, ಬಿಳುಪು, ಕಪ್ಪು ಆಗಲಿ, ಉದ್ದ ಆಗಲ್ಲ, ದಪ್ಪ ಆಗಲಿ, ಯಾವ ಗುಣವೂ ಇಲ್ಲ. ಆಮೇಲೆ ಅಡಿಗೆಯವರು, ಪುರೋಹಿತರು, ಡಾಕ್ಟ್ರು, ಇಂಜಿನಿಯರು ಅಂತ ಇದು ಇಲ್ಲ, ಕ್ರಿಯಾ ಇದು ಬರಲ್ಲ. ಸಂಬಂಧ ಇಲ್ಲ. ಅಳಿಯ, ಮಾವ, ಅಣ್ಣ, ತಮ್ಮ, ತಂದೆ, ತಾಯಿ, ಗಂಡ ಅಂತ ಸಂಬಂಧ ಇಲ್ಲ. ಅದು ಅದ್ವೈತವಾದ್ರಿಂದ ಸಂಬಂಧವಿಲ್ಲ, ನಿರ್ಗುಣವಾದ್ರಿಂದ ಗುಣವಿಲ್ಲ, ಅವಿಕ್ರಿಯವಾದ್ರಿಂದ ಕ್ರಿಯಾ ಸಂಬಂಧ ಇಲ್ಲ, ಹುಟ್ಟಿಲ್ಲವಾದ್ರಿಂದ ಜಾತಿ ಇದಿಲ್ಲ. ಯಾವ ಶಬ್ದ ಬರೋಕ್ಕೂ ಅದು ಅವಕಾಶವೇ ಇಲ್ಲ. ಶಬ್ದ 5 ಕ್ಷೇತ್ರದಲ್ಲಿ ವ್ಯಾಪಾರ ಮಾಡೋದು, 6ನೇ ಕ್ಷೇತ್ರ ಶಬ್ದಕ್ಕೆ ವ್ಯಾಪಾರಕ್ಕೆ ಜಾಗ ಇಲ್ಲ. ಅದು 5ಕ್ಕೂ ಮೀರಿದೆ. ಶಬ್ದದ ಹೆಂಗೆ ಹೇಳೋಣ ಕೇಳಿಮ್ಮ. ಮ್ಯೂಟ್ ತಕೊಳ್ಳಿ. ಶಬ್ದ ಅಂದ್ರೆ ನೀವು ಹೇಳ್ತಾ ಇರೋದು ಆಬ್ಜೆಕ್ಟ್ ಅಂತನಾ ಅಥವಾ ವರ್ಡು ಅಂತ. ಶಬ್ದ ಅಂದ್ರೆ ಪದ ಅಂತ. ಪದಗಳಿಗೆ ಶಬ್ದ ಅಂತೀವಿ. ಕಿಟಕಿ, ಕುರ್ಚಿ, ಪುಸ್ತಕ, ಪೆನ್ನು ಇದೆಲ್ಲ ಶಬ್ದ, ಪದಗಳು ಅಂತ ಅರ್ಥ. ಪದ, ಶಬ್ದ, ವರ್ಣ, ವರ್ಡು ಅಂದ್ರೆ ಇಂಗ್ಲಿಷ್ ವರ್ಡು ಅಂತೀರಿ, ಪದ, ಶಬ್ದ. ಅದಕ್ಕೆ ಏನ್ ಹೇಳಿ ಗುರುಗಳೇ? 5 ಏನೋ ಅಂದಿದ್ದು ನೀವು. ಜಾತಿ, ಕ್ರಿಯಾ, ಜಾತಿ, ದ್ರವ್ಯ, ಗುಣ, ಕ್ರಿಯಾ, ಸಂಬಂಧ. 5 ಇದ್ರೆ ಆ ಪದ ಪ್ರಯೋಗ ಆಗುತ್ತೆ. 5 ಇಲ್ಲದೆ ಹೋದ್ರೆ ಆ ಪದ ಪ್ರಯೋಗ ಮಾಡೋಕ್ಕಾಗಲ್ಲ. ಆ ತತ್ವಕ್ಕೆ 5 ಇಲ್ಲ. ಅದನ್ನ ಪದಗಳಿಂದ, ಆ ವರ್ಡಿಂದ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಮತ್ತೆ ಹೇಗೆ ಹೇಳ್ತೀರ? ಮತ್ತೆ ನಮಗೆ ಪದವೇ ತಿಳಿಸ್ಕೊಳ್ಳೋಕೆ ಉಪಾಯ, ಮಾರ್ಗ ಅದು ಬಿಟ್ಟು ಬೇರೆ ಇಲ್ಲ. ಏನ್ ಮಾಡ್ತೀವಿ? ಇಲ್ಲಿ ಪ್ರಪಂಚದಲ್ಲಿರುವ ಪದಗಳನ್ನು ತೆಗೆದುಕೊಂಡು ಅದ್ರ ಮೇಲೆ ಅದಿಲ್ಲ ಅಂತೇಳಿ ನಿಷೇಧ ಮಾಡೋದ್ರ ಮೂಲಕ ತಿಳಿಸ್ಕೊಡ್ತೀವಿ. ಇದನ್ನ ನೆಗೇಷನ್ ಮಾಡ್ತೀವಿ. ನೆಗೇಷನ್ ಎಲ್ಲ ಪ್ರಪಂಚದಲ್ಲಿರುವ ಇದು ಪದಗಳು, ವಸ್ತುಗಳು, ಇದಲ್ಲ, ಇದಿಲ್ಲ ಅಂತ ಹೇಳ್ತಾ ತಿಳಿಸ್ಕೊತೀವಿ. ಯಾಕೆಂದ್ರೆ ಅದು ಸ್ವರೂಪವಾಗಿ ಆತ್ಮನಾಗಿ ಪ್ರಸಿದ್ಧವಾಗಿಬಿಟ್ಟಿದ್ದಾನೆ. ಅದು ಹೊಸದಾಗಿರೋ ಇದಲ್ಲ, ನಿತ್ಯವಾಗಿ ಆತ್ಮನಾಗಿ ಪ್ರಸಿದ್ಧವಾಗಿರೋದು. ತಪ್ಪರ್ಥವನ್ನು ಬಿಟ್ಕೊಂಡ್ಬಿಟ್ರೆ ಸಾಕು, ತೋರ್ಕೊಂಡ್ಬಿಡುತ್ತೆ. ಕೇಳಿಪ್ಪ.
ಕೇಳಿ, ಅದು ನಿಮಗೆ ತಗೊಳ್ಳಿ. ಕೇಳಿ ಗುರುಗಳೇ, ಇಲ್ಲಿ ನೇತಿ ನೇತಿ ಕಾನ್ಸೆಪ್ಟ್ ಪ್ಲೇ ಮಾಡೋದು ಗುರುಗಳೇ. ಹೌದು, ನೇತಿ ಇದೆಲ್ಲ 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 ಅಂತ. ಕರೆಕ್ಟ್, ಹೌದು. ಅದೇ ಅರ್ಥ. ನೇತಿ ನೇತಿ ಅಂದ್ರು, ಅಶಬ್ದ ಸ್ಪರ್ಶ ಅಂದ್ರು, ಅಸ್ಥೂಲ ಮನನು ಅಂದ್ರು ಅದೇ ಅರ್ಥ. ಶಬ್ದನ ಹೇಳಕ್ಕಾಗಲ್ಲ ಅಂತ ಹೇಳಿ ಹಾಗೆ ಹೇಳುತ್ತೆ. ಆದ್ರೆ ಅದರಿಂದ ತಿಳಿಸ್ಕೊಡ್ತಾರೆ. ನೇತಿ ನೇತಿ ಅದು ಈ ಮೆಥಡ್ ಆಫ್ ಟೀಚಿಂಗ್, ಅದು ಉಪದೇಶ ಕ್ರಮ. ಅದು ಸುಮ್ಮನೆ ಅಲ್ಲ ಅಂತ ಹೇಳ್ತಾ ಇಲ್ಲ. ಅಶಬ್ದ ಸ್ಪರ್ಶ ಆಗಲಿ, ನೇತಿ ನೇತಿ ಆಗಲಿ, ಅಸ್ಥೂಲ, ಅದು ಉಪದೇಶ ಕ್ರಮ. ಅದರಿಂದ ಅದು ಗೊತ್ತಾಗೋದು. ಹಾಗೆ ಹೇಳಬೇಕು. ಅದನ್ನ ಹಾಗೂ ಹೇಳದೆ ಹೋದ್ರೆ ಅದು ಗೊತ್ತಾಗಲ್ಲ. ಏನೇನೇನೇನು ನಾವು ಆರೋಪ ಮಾಡ್ಕೊಂಡಿದೀವೋ, ಹುಟ್ಟಾಕೊಂಡಿದೀವೋ ಅದನ್ನ ತೆಗಿತಾ ಎಲ್ಲವನ್ನು ತೆಗೆದ ಮೇಲೆ ಏನು ಉಳಿಯುತ್ತೋ ಅದೇ ನಮ್ಮ ಸ್ವರೂಪ. ಅದು ತಾನಾಗಿ ಸ್ವರೂಪವಾಗಿರೋದನ್ನ ನಮ್ಗೆ ದೇಹಕ್ಕಾಗಲ್ಲ. ಕೇಳಿ. ಗುರುಗಳೇ, ನೇತಿ ನೇತಿ ಅಂತ ಹೇಳಿದ ತಕ್ಷಣ ಯಾವ್ದು ಅದಲ್ವೋ ಅದೇ ಲಾಸ್ಟ್ ಬ್ರಹ್ಮಂ ಅಲ್ವಾ? ಅಲ್ಲ, ಯಾವ ಅನುಭವನ ಇಟ್ಕೊಂಡು ಎಲ್ಲವನ್ನು ಅಲುಗೈತಿದೀವೋ ಆ ಸ್ವರೂಪ ಬ್ರಹ್ಮಸ್ವರೂಪ. ಯಾವುದೋ ಒಂದೊಂದು ಬೇಸಿಕ್ ಇಟ್ಕೊಂಡೇನೆ ಅಲುಗೈಬೇಕೋ? ಯಾವ ಒಂದು ಅನುಭವದ ಬೇಸಿಕ್ ಮೇಲೆ ನಿಂತ್ಕೊಂಡು ಎಲ್ಲವನ್ನು ಅಲ್ಲ ಅಲ್ಲ ಅಂತ ಹೇಳಿ ಒಪ್ಪೋತಿದೀವೋ ಆ ಅನುಭವ ಕನ್ವಿನ್ ಮಾಡ್ತಾ ಇದೆ, ಹೌದು ಅದಲ್ಲ ಅಲ್ಲ ಅಂತ. ಆ ಅನುಭವ ಸ್ವರೂಪವೇ ಆತ್ಮಸ್ವರೂಪ, ಬ್ರಹ್ಮಸ್ವರೂಪ. ಸುಮ್ಮನೆ ಶಬ್ದದಿಂದ ಅಲ್ಲ ಅಂದ್ರೆ ಆಗಲ್ಲ. ನೀವು ಅದನ್ನ ನಿಮ್ಗೆ ಕನ್ವೀನ್ ಆಗಿಬಿಟ್ಟು ಒಪ್ಪಿ ನಿಮ್ಗೆ ಅರ್ಥವಾಗಿ ನೀವು ಅಲ್ಲ ಅನ್ಬೇಕೇ ಹೊರತು ಸುಮ್ಮನೆ ಶಬ್ದದ ರಟನೆ ಮಾಡಿ ಹೇಳೋದಲ್ಲ. ನಿಮ್ಗೆ ಗೊತ್ತಾಗಬೇಕು. ಹೇಳಿಮ್ಮ, ಕೇಳಿಮ್ಮ, ಹೇಳಿ ಅಮ್ಮ. ವಿಮಲ ಅವ್ರು ಕೇಳಿ. ಅವ್ರ ಆಡಿಯೋ ಸರಿಗಿಲ್ಲ ಗುರುಗಳೇ. ನಿಮ್ಮ ಆಡಿಯೋ ಸರಿ ಇಲ್ಲಮ್ಮ, ಆಗಲ್ಲ, ಬರೋಲ್ಲ, ಶಬ್ದ ಬರೋಲ್ಲ. ಸರಿ, ಮುಂದಕ್ಕೆ ಹೋಗೋಣ. ಯೇಷು ವರ್ಣಿಂತ ಪರಮಾರ್ಥತಸ್ತು ಆತ್ಮಸು ಅಜೇಷು ನಿತ್ಯೈಕರಸ ಜ್ಞಪ್ತಿ ಮಾತ್ರ ಸತ್ತಾಕೇಶು ನಿತ್ಯೈಕರಸ ಜ್ಞಪ್ತಿ ಮಾತ್ರ ಸತ್ತಾಕೇಶು ಸರ್ವಧರ್ಮೇಷು ಶಾಶ್ವತಃ ಅಶಾಶ್ವತಃ ಇತಿ ವಾ ನ ಅಭಿಧಾನಂ ಪ್ರವರ್ತತೆ ಇತ್ಯರ್ಥಃ. ಪರಮಾರ್ಥ ತತ್ವನೇ ನಿಜವಾಗಿ ರಿಯಲಿ ಸತ್ಯವಾಗಿ ಹೇಳಬೇಕಾದ್ರೆ ಆತ್ಮರುಗಳ ವಿಷಯದಲ್ಲಿ, ಆತ್ಮರುಗಳು ಬಹುವಚನ ಕೊಟ್ಟಿದ್ದು ಉಪಾಧಿ ಶರೀರದ ಅನೇಕತ್ವದಿಂದ. ಶರೀರ 106 ಇದೆಯಲ್ಲ, ಅಲ್ಲಿ ತೋರಿಕೊಳ್ಳುವ ಜೀವನ ಒಂದೊಂದನ್ನು ಬೇರೆ ಬೇರೆ ಅಂದ್ಕೊಂಡು ಆತ್ಮಸು ಬಹುವಚನ ಹೇಳಿದೆ. ಅದು ಸ್ವರೂಪಕ್ಕೆ ಇದಿಲ್ಲ, ಬಹುವಚನ ಇಲ್ಲ, ಅದು ಅದ್ವಿತೀಯ. ಅದು ಹುಟ್ಟಿಲ್ಲದ್ದಾಗಿರುವ ಎಂದೆಂದಿಗೂ ಪ್ರಜ್ಞಾನೈಕ ರಸ ಮಾತಾದ ಇರುವಿಕೆಯನ್ನು ಹೊಂದಿರುವುದು. ನಿತ್ಯ ಏಕರಸವಾದ ಜ್ಞಪ್ತಿ ಮಾತ್ರ. ಎಂದೆಂದಿಗೂ ಏಕಪ್ರಕಾರವಾಗಿರುವ ಅರಿವೆಂಬ ಇರುವಿಕೆಯನ್ನು ಹೊಂದಿರುವ ಅವುಗಳಲ್ಲಿ ಸರ್ವಧರ್ಮೇಶು ಅಂಥ ಎಲ್ಲಾ ಜೀವರುಗಳಲ್ಲೂ ಬಹುಜನ ಹೇಳಿದ ಯಾವುದಕ್ಕೆ ಅಂದ್ರೆ ಎಲ್ಲರೂ ನೀವು ನೋಡ್ಕೋಬಹುದು ಅಂತ. ಅವರವರು ಅವರ ಅನುಭವದಲ್ಲಿ ನೋಡ್ಕೋಬಹುದು. ಇದು ಯಾರಿಗೋ ಒಂದು ಕಾಲದ ದೇಶದ ಒಬ್ಬ ವ್ಯಕ್ತಿಗೆ ಆಗುವ ಅನುಭವ ಅನ್ಕೋಬೇಡಿ. ಇದು ಸಾರ್ವತ್ರಿಕ ಪರಿಪೂರ್ಣ ಅನುಭವದ ಆಧಾರದ ವಿಚಾರ. ನೀವು ಇದಾಗ ನಿಮ್ಮ ಅನುಭವನ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡ್ರೆ ನಿಮ್ಗೆ ಇದು ಕನ್ವಿನ್ಸ್ ಆಗತ್ತೆ, ಒಪ್ಪಿಗೆ ಆಗ್ತದೆ. ಹೌದು ಹೌದು ಅವ್ರು ಹೇಳ್ತಾರೆ ಕರೆಕ್ಟ್ ಅಂತ ನೀವು ಕೂಡ ಕಂಡ್ಕೋಬಹುದು. ಹಾಗಾಗಿ ಬಹುವಚನ ಹೇಳಿದ್ದಾರೆ. ಎಲ್ಲರೂ ಕಂಡ್ಕೋಬಹುದು, ಇದನ್ನ ತಿಳ್ಕೋಬಹುದು. ಅನ್ನಕ್ಕೆ ಎಲ್ಲ ಧರ್ಮಗಳು ಈ ಶಾಶ್ವತ ಅನ್ನುವಂಥದ್ದಾಗಲಿ ಅಶಾಶ್ವತ ಅನ್ನುವಂಥದ್ದಾಗಲಿ ಆ ಅಭಿಧಾನ ಅಂದ್ರೆ ಹೇಳುವಿಕೆ, ಆ ಶಬ್ದ, ಆ ವರ್ಣ ಅದು ಅಲ್ಲಿ ಇರೋಲ್ಲ, ಬರೋಲ್ಲ. ಅದಕ್ಕೆ ಅರ್ಥ ಇಲ್ಲ. ಅದು ಪ್ರಪಂಚದ ಕಾಲದೇಶದ ಒಳಗಿರೋ ಪದಾರ್ಥಕ್ಕೆ ಸತ್ಯ ಅಸತ್ಯ ನಿತ್ಯ ಅನಿತ್ಯ ವಿವೇಕ ಬರುತ್ತೆ ಹೊರತು ಅದಕ್ಕೆ ಆ ಪದ ಬರೋಲ್ಲ. ಸತ್ಯ ಅನ್ನೋದು ತಪ್ಪು, ಚೈತನ್ಯ ಅನ್ನೋದು ತಪ್ಪು, ವಿಜ್ಞಪ್ತಿ ಅನ್ನೋದು ಒಂದು ರೀತಿ ತಪ್ಪೇ. ಅದು ಆ ಜಡ ಇಟ್ಕೊಂಡು ಸತ್ಯ ಚೇತನ ಅನ್ಬೇಕು, ಆ ವಿಕಾರ ಇಟ್ಕೊಂಡು ಸತ್ಯ ಅನ್ಬೇಕು. ವಿಕಾರವೇ ಇಲ್ಲ, ಜಡವೇ ಇದ್ದ ಮೇಲೆ ಒಬ್ಬ ಮನುಷ್ಯ ಹೇಗೆ ಗಂಡನೂ ಅಲ್ಲ, ಅಣ್ಣನೂ ಅಲ್ಲ, ತಮ್ಮನೂ ಅಲ್ವೋ ಒಬ್ಬನು, ಅದೇ ರೀತಿ ಅದು ಅದ್ವಿತೀಯವಾದಾಗ ಅದಕ್ಕೆ ಯಾವ ಶಬ್ದವೂ ಇಲ್ಲ, ಪ್ರತ್ಯವೂ ಇಲ್ಲ. ಅದು ಅಭಿಧಾನನು ಹೊರಡೋದಿಲ್ಲ, ನಡೆಯೋದಿಲ್ಲ. ಯತ್ರ ಯೇಷು ವರ್ಣ್ಯಂತೆ ಯತ್ರ ಯೇಷು ವರ್ಣ್ಯಂತೆ ದೇಹಿ ಅರ್ಥಾಃ ತೇ ವರ್ಣಾಃ ದೇಹಿ ಅರ್ಥಾಃ ತೇ ವರ್ಣಾಃ ಶಬ್ದಾಃ ನ ವರ್ತಂತೆ ಶಬ್ದಾಃ ನ ವರ್ತಂತೆ ಅಭಿಧಾತುಂ ಪ್ರಕಾಶಯಿತುಂ ನ ಪ್ರವರ್ತಂತೆ ಇತ್ಯರ್ಥಃ. ಅಭಿಧಾತುಂ ಪ್ರಕಾಶಯಿತುಂ ನ ಪ್ರವರ್ತಂತೆ ಇತ್ಯರ್ಥಃ. ಎಲ್ಲಿ ವರ್ಣಗಳು ಅಂತ ಇಲ್ಲೊಂದು ಬೈಟು ಅಲ್ಲಿಗೆ ಹಾರತ್ತೆ ಅಂತ ಅಷ್ಟೇ. ಎಲ್ಲಿ ವರ್ಣಗಳು ಅಂದ್ರೆ ಅಕ್ಷರಗಳು ಅಂದ್ರೆ ಪದಗಳು,
ಯಾವ ಅಕ್ಷರಗಳಿಂದ ಪದಗಳಿಂದ ಪದ ವಸ್ತುವನ್ನು ನಾವು ಹೇಳ್ತೀವೋ ಗುರುತಿಸ್ತೀವೋ ಅಂದ್ರೆ ಬೆಳಗೋಕ್ಕೋಸ್ಕರವಾಗಿ ಪುಸ್ತಕ ಪಾಕೊಂಬು ಪೂ ಸಾಕ್ತಾವತ್ತು ಸ್ತಾ ಕಾಕ್ತಲ್ಗಟ್ಟು ಕಾ ಅಂದಾಗ ನಮಗೆ ಈ ಒಂದು ವಸ್ತು ಮನಸ್ಸಿಗೆ ಬರುತ್ತೆ. ಆ ಪುಸ್ತಕ ಅಂದ್ರೆ ಇದನ್ನು ಹೇಳ್ತಾ ಇದ್ದಾರೆ ಅಂತ. ಹಾಗೆ ಪೆನ್ನು ಅಂತ ಪಾಕೆ ಪೇ ನಾಕೊಂಬು ನೂ ನಾವತ್ ಕೊಟ್ಟ ಪೆನ್ನು ಅಂದ್ರು, ಅದು ಇದನ್ನು ಹೇಳ್ತಾ ಇದೆ ಅಂತ. ಆ ಅಕ್ಷರಗಳು ಅದರ ಏತ್ವ ಒತ್ವ ಕೊಂಬು ಇಲ್ಲಿಗೆ ಸೇರಿಕೊಂಡು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಅದರ ಪ್ರಕಾರ ಆಯಾ ಭಾಷೆಗೆ ಒಂದು ನಿಯಮ ಇದ್ದೇ ಇರ್ತಲ್ಲ. ಅದರ ಪ್ರಕಾರದಿಂದ ಒಂದು ಪದ ಅಂತಾಗಿ ಆ ಪದವು ಪ್ರತ್ಯವನ್ನುಂಟು ಮಾಡಿ ಪ್ರತ್ಯಯದಿಂದ ಅರಿವುದಾಗತ್ತೆ. ಪದ ಶಬ್ದಕ್ಕೆ ಅರ್ಥ ಪದ್ಯತೆ ಗಮ್ಯತೆ ಇದು ಪದಂ ಅಂತ. ಯಾವುದು ಅರ್ಥವನ್ನುಂಟು ಮಾಡುತ್ತೋ ಆ ಶಬ್ದಕ್ಕೆ ಪದ ಅಂತ ಹೆಸರು. ಪದ ಅಂದ್ರೆ ಸ್ಥಾನ ಅಂತ. ಮನಸ್ಸಿಗೆ ಒಂದು ವೃತ್ತಿ ಆಗೋದಕ್ಕೆ ಸ್ಥಾನ ಕೊಡುತ್ತೆ. ನಾನು ಹಸು ಅಂದ್ಕೊಳ್ಳೇನೆ, ನಿಮ್ಮ ಮನಸ್ಸಿಗೆ ಒಂದು ಸ್ಥಾನ ಸಿಗತ್ತೆ. ಹಸು ಅಂದ್ಕೊಳ್ಳೆ ಒಂದು ಆಕಾರಕ್ಕೆ ಜಾಗ ಸಿಗತ್ತೆ, ಅದನ್ನ ಆಕಾರ ಮಾಡ್ಕೊಳುತ್ತೆ. ಅದಕ್ಕೆ ಅದು ಹಸು ಅನ್ನೋದು ಒಂದು ಪದ ಅಂತ. ಪದ ಅನ್ನೋದು ಪದ್ಯತೆ ಗಮ್ಯತೆ ಅಂತ. ಪದಗತವು ಧಾತು, ಅದನ್ನು ಹೊಂದುತ್ತಾನೆ ಪಡೆಯುತ್ತಾನೆ ಒಂದು ಆಶೆ ಪಡೆ, ಅದಕ್ಕೆ ಪದ ಅಂತ. ಆದರೆ ಈ ಪದಗಳು ಈ ಅವಕಾಶಗಳು ಆತ್ಮನ ವಿಷಯಕ್ಕೆ ಬರೋಲ್ಲ. ಆತ್ಮ ಅಂತಂದ್ರೆ ವ್ಯಾಪಿಸ್ಕೊಂಡದ್ದು ಅನ್ನೋಂಥ ಒಂದು ಪರಿಚ್ಛಿನ್ನತೆಯನ್ನು ತೆಗೆದುಕೋಸ ಹೇಳ್ಬೋದು ನಾವು. ಅದು ರೂಢಿ ಅಲ್ಲ, ಅದು ಹೊಂದಲ್ಲ. ಅದು ಯಾವ ಪದವೂ ಅದು ಬರೋಲ್ಲ. ಯಾವ ಅಕ್ಷರಗಳಿಂದ ಪದಗಳಿಂದ ಅರ್ಥಗಳನ್ನ ವಸ್ತುಗಳನ್ನ ವರ್ಣಿಸಲಾಗುತ್ತದೆಯೋ ಆ ಶಬ್ದಗಳು ಎಲ್ಲಿ ಇರುವುದಿಲ್ಲವೋ ಅಂದ್ರೆ ಅದನ್ನ ಹೇಳೋಕ್ಕೋಸ್ಕರ ಹೊರಟಂತಹ ಶಬ್ದಗಳು ಎಲ್ಲಿ ತೊಡಗೋದಿಲ್ಲ, ಮೊಂಡಾಗ್ಬಿಡುತ್ತೆ. ಉಪಲಾವಿಷು ಪ್ರಯುಕ್ತ ಕ್ಷರ ತೈಕ್ಷಣಾವತ್ ಕುಂಠೀಭವಂತಿ. ಇಲ್ಲ ಉಪಲಾದಿಷು ಪ್ರಯುಕ್ತ. ಉಪಲ ಅಂದ್ರೆ ಕಗ್ಗಲು, ಕಲ್ಲು ಬಂಡೆ. ಕಲ್ಲು ಬಂಡೆ ಮೇಲೆ ಬಡಗಿ ಉಳಿ ಇರುತ್ತೆ. ಬಡಗಿ ಮರ ಕೆತ್ಕೊಳಕ್ಕೆ ಉಳಿ ಇಟ್ಕೊಂಡಿರ್ತಾರಲ್ಲ, ಅದನ್ನ ಆ ಕಗ್ಗಲನ್ನು ಕೆತ್ತಿ ಹೊಡೆದ ಅಂತಂದ್ರೆ ಏನಾಗುತ್ತೆ, ಉಳಿ ಮುರಿದು ಹೋಗುತ್ತೆ. ಹಾಗೆ ಆತ್ಮನನ್ನು ತಿಳಿಸೋಕ್ಕೋಸ್ಕರವಾಗಿ ಬಳಸಿದ ಪದಗಳು ರೀಬೌಂಡ್ ಆಗುತ್ತೆ ಹೊರತು ಆತ್ಮನ ಮುಟ್ಟೋದೇ ಇಲ್ಲ. ಆತ್ಮನ ಮುಟ್ಟಕ್ಕಾಗಲ್ಲ, ಅದಕ್ಕೆ ಸಾಮರ್ಥ್ಯ ಇಲ್ಲ. ಯಾಕಂದ್ರೆ ಅದು ಮುಟ್ಟಿಸ್ಕೊಳ್ಳಲ್ಲ, ಅದು ಪರಿಚ್ಛಿನ್ನವೇ ಅಲ್ಲ. ಪರಿಚ್ಛಿನ್ನವಾಗಿ ಜಾತಿ ದ್ರವ್ಯ ಗುಣಕ್ರಿಯಾ ಸಂಬಂಧ ಉಳ್ಳದ್ದಾಗಿದ್ರೆ ಪದ ಹೋಗಿ ಮುಟ್ತಿತ್ತು. ಅದ್ಯಾವುದಿದೆ ಮೇಲೆ ಯತ್ರ ವರ್ಣಾಹ ನವರ್ತಂತೆ, ಎಲ್ಲಿ ವರ್ಣಗಳು ಅಂದ್ರೆ ಅಕ್ಷರಗಳು ಪದಗಳು ಶಬ್ದಗಳು ಯಾವುದು ಇರುವುದಿಲ್ಲವೋ ಅಲ್ಲೊಂದು ಹೇಳೋಕ್ಕೆ ಆಗಲ್ಲ. ಹೇಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳಿ ನೀವು ಗೊತ್ತು ಮಾಡ್ಕೋಬೇಕು. ಹಾಗೆ ನೀವು ಅದನ್ನು ಗೊತ್ತು ಮಾಡ್ಕೋ, ಹೇಳಕ್ ಬರಲ್ಲ ಅಂತ ಹೇಳ್ತಾನೆ ನೀವು ಗೊತ್ತು ಮಾಡ್ಕೋಬೇಕೇ ಹೊರತು ಗೊತ್ತು ಮಾಡ್ಕೊಳಕ್ಕೆ ಇನ್ನೊಂದು ಉಪಾಯ ಇಲ್ಲ. ಅಂದ್ರೆ ಹೇಳಕ್ ಬರಲ್ಲ ಅಂದ್ರೆ ಸುಮ್ಮನಿರಿ, ಯಾಕೆ ಹೇಳ್ತೀರಾ ಅಂದ್ರೆ ನಾನು ಹೇಳಿದೆ ಅಂದ್ರೆ ನಿಮಗೆ ಗೊತ್ತಾಗೋದಿಲ್ವಲ್ಲ ಅಂತ. ಮತ್ತೆ ಹೇಳಿದ್ರು ಗೊತ್ತಾಗಲ್ವಲ್ಲ ಅಂದ್ರೆ ಹೇಳಿದ್ರೆ ಹೇಳಿದ್ದ ಹಾಗೆ ಅಕ್ಷರಾರ್ಥ ತಗೊಂಡ್ರೆ ಗೊತ್ತಾಗಲ್ಲ. ನಾನು ಹೇಳುವಾಗ ಏನ್ ಅಪವಾದ ಮಾಡ್ತಿದ್ದೀನಿ, ಏನ್ ಅಧ್ಯಾರೋಪ ಮಾಡ್ತಾ ಇದ್ದೀನಿ ಗಮನಿಸ್ತಾ ಹೋದರೆ ಪ್ರತಿಯೊಂದು ಪದದಲ್ಲೂ ಒಂದು ಅಧ್ಯಾರೋಪಾಂಶ ಇದೆಯೇ ಹೊರತು ಅಪವಾದ ಮಾಡೋಕ್ಕೋಸ್ಕರ ಅಧ್ಯಾರೋಪ ಮಾಡ್ತಾ ಇದ್ದೀನಿ ಹೊರತು ಯಾವ ಪದವು ಅದನ್ನು ಮುಟ್ತಾ ಇಲ್ಲ. ನೀವು ಲಕ್ಷಿಸಿದ್ರೆ ಅದು ಗೊತ್ತಾಗುತ್ತೆ. ಏನೋ ಒಂದು ಇವಾಗ ಬ್ರಹ್ಮ ಅಂದ್ರೆ ಪರಿಚ್ಛಿನ್ನವಲ್ಲ ಅಂತ ಅರ್ಥ. ಅದನ್ನ ಮತ್ತೆ ಆತ್ಮ ಅಂದ್ರೆ ಅದು ಹೊರಗಡೆ ಇಲ್ಲ ಅಂತ ಅರ್ಥ. ಅದು ಸಾಕ್ಷಿ ಅಂತಂದ್ರೆ ಅದು ವಿಕಾರವಲ್ಲ, ಜೀವನಲ್ಲ ಅಂತ ಅರ್ಥ. ಹಾಗೆ ಅದು ಸತ್ತು ಅಂತಂದ್ರೆ ಅದು ಯಾವ ಕಾಲದೇಶದನ್ನು ಹೊಂದಿದ್ದಲ್ಲ ಅಂತ. ಒಂದೊಂದು ಪದವು ಒಂದೊಂದು ತಪ್ಪರ್ಥವನ್ನು ಬಿಡಿಸುವುದರ ಮೂಲಕ ಅದರ ನೈಜ ರೂಪವನ್ನು ಮನಸ್ಸಿಗೆ ತಂದು ಮಾಡ್ಕೊಳ್ತೆ, ಅಲ್ಲ ಒಳಗೆ ಕರ್ಕೊಂಡು ಹೋಗುತ್ತೆ. ಒಳಗೆ ಕರ್ಕೊಂಡು ಹೋಗಕ್ಕೆ ಇದು ಉಪಾಯ ಇದು ಅಷ್ಟೇ. ನೀವು ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ ಅಂತ ಸ್ವಾಮಿ ಪುಸ್ತಕ ಬರೆದಿದ್ದಾರೆ ಸಂಸ್ಕೃತದಲ್ಲಿ. ಹಾಗೆ ಕನ್ನಡದಲ್ಲೂ ಕೂಡ ಶಂಕರ ಭಗವತ್ಪಾದರ ಸರ್ವಸಮ್ಮತೋಪದೇಶಗಳು ಅಂತ ಅಲ್ಲಿ ಅಧ್ಯಾರೋಪಾಪವಾದ ಅಂತ ಒಂದು ಚಾಪ್ಟರ್ ತಗೊಂಡಿದ್ದಾರೆ. ಅಲ್ಲಿ ಹೇಗೆ ಪದಗಳು ಆತ್ಮನನ್ನ ತಿಳಿಸುತ್ತೆ ಅಂತ. ಅದು ಶಂಕರ ವೇದಾಂತ ಸಾರ ಅನ್ನೋ ಕನ್ನಡ ಪುಸ್ತಕದಲ್ಲೂ ಇದೆ, ಇದರಲ್ಲೂ ಇದೆ ಸರ್ವಸಮ್ಮತೋಪದೇಶ. ಅದನ್ನು ಓದಬೇಕು. ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಗುರುಗಳು. ಬಹಳ ಒಳ್ಳೆ ಅನುಭವವನ್ನೇ ಮೀಟಿಬಿಟ್ಟಿದ್ದಾರೆ. ಅದನ್ನು ಗಡಿಬಿಡಿ ಇಲ್ಲದೆ ಸಮಾಧಾನವಾದ ಮನಸ್ಸಿದ್ದಾಗ ಏಕಾಂತದಲ್ಲಿ ಕೂತ್ಕೊಂಡು ನಿಧಾನ ಒಂದೊಂದು ವಾಕ್ಯವನ್ನು ಜಗ್ಗಿ ಓದಬೇಕು. ಸುಮ್ಮನೆ ಪಾರಾಯಣ ಮಾಡ್ದಂಗೆ ಓದಿದ್ರೆ ಪ್ರಯೋಜನ ಇಲ್ಲ. ಪಾರಾಯಣ ಅಲ್ಲ, ಪಾರಾಯಣ ಗ್ರಂಥ ಅಲ್ಲ ಅದು. ಅದು ನಿಮ್ಮ ಅನುಭವವನ್ನು ಮೀಟಿ ತೋರಿಸುವ ಗ್ರಂಥ ಅದು. ಒಂದೊಂದು ಪದದಲ್ಲೂ ಒಂದೊಂದು ವಾಕ್ಯದಲ್ಲೂ ನಿಂತು ಅರ್ಥವನ್ನ ಮನಸ್ಸಿಗೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಆವಾಗ ನಿಜ ಅದರ ಮಜಾ ಚೆನ್ನಾಗಿ ಸಿಗುತ್ತೆ. ಅದು ಅರ್ಥ ಏನು ಕರೆಕ್ಟ್ ಆಗುತ್ತೆ. ಆಳ ತಲಸ್ಪರ್ಶಿಯಾಗಿ ಓದ್ಬೇಕು.
ಇದಮೇವಂ ಇತಿ ವಿವೇಕಃ ವಿವಿಕ್ತತಾ ಇದಮೇವಂ ಇತಿ ವಿವೇಕಃ ವಿವಿಕ್ತತಾ ತತ್ರ ನಿತ್ಯಃ ಅನಿತ್ಯಃ ಇತಿ ನ ಉಚ್ಯತೆ. ತತ್ರ ನಿತ್ಯಃ ಅನಿತ್ಯಃ ಇತಿ ನೋಚ್ಯತೆ. ಇದು ಹೀಗೆ ಅಂತ ಹೇಳಿ ಈ ರೀತಿ ವಿವೇಕ ಮಾಡ್ಕೊಳ್ಳೋದಿಲ್ಲ. ವಿವೇಕ ಅಂದ್ರೆ ವಿಂಗಡ ಮಾಡ್ಕೊಳ್ಳೋದು. ವಿಚಿರ್ ಪೃಥಕ್ ಭಾವೇನಿಗೆ ವಿವೇಕ ಪ್ರತ್ಯಯ ಅದು ಇದು ಅಷ್ಪ್ರತ್ಯಯದಲ್ಲಿ ಅಕಾ ಪ್ರತ್ಯಯ ಬಂದಿದೆ. ವಿಂಗಡ ಮಾಡುವಿಕೆ ಅಂತ ಅರ್ಥ. ಇವಾಗ ಒಂದು ಹಸು ಒಂದೇ ವಿಂಗಡ ಮಾಡ್ಬೋದು, ಒಂದು ಮನೆಯಿಂದ ವಿಂಗಡ ಮಾಡ್ಬೋದು, ಒಂದು ಶರೀರ ಅಂದ್ರೆ ವಿಂಗಡ ಮಾಡ್ಬೋದು. ಯಾವುದಕ್ಕೆ ಸಾವಯವತ್ವ, ಅನೇಕತ್ವ, ಸಗುಣತ್ವ, ಕ್ರಿಯಾವತ್ವ ಇದೆಯೋ ಅದನ್ನು ವಿಂಗಡ ಮಾಡ್ಬೋದು. ಅದು ಯಾವುದು ಎಲ್ಲಿ ಇಲ್ಲವೋ ಅಲ್ಲಿ ವಿವೇಕ ಬರೋಲ್ಲ. ಅದು ನ ಪ್ರವರ್ತದೆ. ಇದಮೇ ತತ್ವ ನಿತ್ಯ ಅನಿತ್ಯ ಅನ್ನುವಂಥದ್ದನ್ನ ಹೇಳ್ಬೋದು. ಅದು ಇಲ್ಲದೆ ಇರೋ ಜಾಗದಲ್ಲಿ ಅದನ್ನು ಹೇಳಕ್ಕಾಗಲ್ಲ. ಎಲ್ಲಿ ಇಲ್ಲವೋ ವಿವೇಕ ಇಲ್ಲವೋ ವಿಂಗಡ ಇಲ್ಲವೋ ಅಲ್ಲಿ ನಿತ್ಯಾನಿತ್ಯ ಅನ್ನೋದನ್ನು ಹೇಳಕ್ಕಾಗಲ್ಲ ಅಂತ. ಇದಮೇವಂ ಇತಿ ವಿವೇಕ ವಿವಿಕ್ತತಾ ಯತ್ತ ನಾಸ್ತಿ ತತ್ ನಿತ್ಯಾನಿತ್ಯೋಪಿ ನಾಸ್ತಿ ಅಂತ ಅಧ್ಯಯನ ಮಾಡ್ಕೋಬೇಕು. ವಾಕ್ಯದಲ್ಲಿ ಪೂರ್ತಿ ಇಲ್ಲ. ಇದಮೇವಂ ಇತಿ ವಿವೇಕ ವಿವಿಕ್ತತಾ ಯತ್ರ ನಾಸ್ತಿ ಅಂತ ಜಾಮಗಳೇ ತತ್ರ ಅನಿತ್ಯ ನಿತ್ಯ ಇತಿ ವಿವೇಕೋಪಿ ನೋಚ್ಯತೆ ಅಂತ ಅರ್ಥ. ಅದು ಮಾಂಡವಿಕ್ಯ ಭಾಷ್ಯ ಹಾಗೆ ಇರೋದೇ ಹಾಗೆ. ಅದನ್ನು ಅಧ್ಯಯನ ಮಾಡ್ಕೊಳ್ಳಿ ಅರ್ಥ ಮಾಡ್ಕೋಕ್ಕಾಗೋದಿಲ್ಲ. ಯಾಕೆ ಹೇಗೆ ಅಂದ್ರೆ ಯಥೋ ವಾಚೋ ನಿವರ್ತಂತೆ ಇತಿ ಶ್ರುತೆ. ಯಥೋ ವಾಚೋ ನಿವರ್ತಂತೆ ಇತಿ ಶ್ರುತೆ. ಶ್ರುತಿಯೇ ಹೇಗೆ ಹೇಳ್ತೀವಿ, ನಾವೇನ್ ಮಾಡೋಣ? ಯಾವಾತನಿಂದ ವಾಕ್ಯಗಳು ರೀಬೌಂಡ್ ಆಗ್ತಿದೆಯೋ, ಮುಟ್ಟದೇನೆಯೇ ಅದು ವ್ಯಾಪಿಸ್ಕೊಳ್ಳದೇನೆಯೇ ಹಿಂದಕ್ಕೆ ಬರ್ತಾ ಇದೆಯೋ. ಶ್ರುತಿ ಮನಸ್ಸು ಕೂಡ ಹಿಂದಕ್ಕೆ ಬರ್ತಾ ಇದೆ ಮೇಲೆ. ಯಾಕಂದ್ರೆ ಮನಸ್ಸಿಗೂ ಸಾಕ್ಷಿಯಾಗಿದ್ದೀವಿ ನಾವು. ಮನಸ್ಸನ್ನು ನೋಡುವವರು, ಬೆಳಗುವವರು, ಮನಸ್ಸಿಗೂ ಹಿಂದಿದೀವಿ. ಮನಸ್ಸಕ್ಕೂ ಹಿಂದಿರೋದು. ಮನಸ್ಸು ಈ ಮುಂದೆ ನೋಡುತ್ತೆ ಹೋದ್ರೆ ಹಿಂಗೆ ನೋಡಕ್ ಬರಲ್ಲ ಮನಸ್ಸಿಗೆ. ಹಾಗಾದ್ರಿಂದ ಮನಸ್ಸಿಗೆ ಆತ್ಮ ಸಿಗಲ್ಲ. ಮನಸ್ಸನ್ನು ಆತ್ಮ ನೋಡ್ತಾ ಇದ್ದಾನೆ. ಆತ್ಮನ ಹಿಂದೆ ಯಾರೂ ಇಲ್ಲ. ಆತ್ಮನನ್ನು ಬೆಳಗುವಂಥದ್ದು ಇನ್ನೊಬ್ಬರು ಇಲ್ಲ. ಆತ್ಮ ಶಬ್ದಕ್ಕೆ ಎಲ್ಲವನ್ನೂ ವ್ಯಾಪಿಸ್ಕೊಂಡವನು ಅಂತ ಅರ್ಥ. ಚಿನ್ಮಾತ್ಮನು ಅದ್ವಿತೀಯನು. ಅವನನ್ನು ಹೆಂಗ್ ನೋಡೋದು ಅಂದ್ರೆ ನೋಡ್ಬೇಕಾಗಿಯೂ ಇಲ್ಲ. ನೋಡಿದ್ರೆ ಅದು ಆತ್ಮ ಅಲ್ಲ. ಆತ್ಮ ನೋಡಕ್ಕೂ ಆಗೋದಿಲ್ಲ. ನೋಡ್ಬೇಕಾಗಿಯೂ ಇಲ್ಲ. ನೋಡಿಸ್ಕೊಳ್ಳೋದು ಇಲ್ಲ. ನೋಡಿದ್ರೆ ಅದು ಆತ್ಮ ಆಗೋಲ್ಲ. ಮತ್ತೇನ್ ಮಾಡ್ಬೇಕು? ಆತ್ಮ ನೋಡ್ಕೋಬೇಕು ಅಂತೀರಾ. ಆತ್ಮ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ ಅಂತೀರಾ. ಆತ್ಮ ಗೊತ್ತಾಗಲ್ಲ, ತಿಳ್ಕೊಕ್ಕಾಗಲ್ಲ, ಇದಾಗಲ್ಲ ಅಂತ ಅಂತೀರ. ಏನ್ರಿ ನೀವೇ ಎರಡು ಹೇಳ್ತಿರಲ್ಲ. ಆತ್ಮ ತಿಳ್ಕೊಬೇಕು ಅಂತೀರಾ. ಆತ್ಮ ತಿಳಿಯಕ್ ಬರಲ್ಲ ಅಂತೀರಾ. ತಿಳಿಯಕ್ ಬರಲ್ಲ ಅಂತ ತಿಳ್ಕೊಬೇಕು ಯಾಕಂತೀರಾ? ತಿಳಿಯಕ್ ಬರಲ್ಲ ಅಂದ್ಮೇಲೆ ಸುಮ್ಮನೆ ಕಿತ್ಬಿಡಿ. ಹೌದು, ತಿಳಿಯೋಕ್ ಬರಲ್ಲ ಅಂತ ಹೇಳ್ತೀವಿ, ತಿಳ್ಕೊಬೇಕು ಅಂತ ಹೇಳ್ತೀವಿ. ಅದು ಅಧ್ಯಾರೋಪ. ಯಾಕೆ ತಿಳ್ಕೊಬೇಕು ಅಂತ ಹೇಳ್ತೀವಿ? ಆತ್ಮನಿಗಿಂತ ಬೇರೆ ಆದದ್ದಲ್ಲ ತಿಳ್ಕೊಬೇಕಾಗಿರೋದು. ಆತ್ಮನ ತಿಳ್ಕೊಬೇಕು ಅಂತ ಅಧ್ಯಾರೋಪ. ಆತ್ಮನ ತಿಳ್ಕೊಳಕ್ ಆಗಲ್ಲ ಅಂತ ಯಾಕಂತೀವಿ? ಆತ್ಮನೇ ತಿಳಿವಿನ ಸ್ವರೂಪ, ಅರಿವಿನ ಸ್ವರೂಪ. ಅರಿವನ್ನು ಅರಿಯಕ್ಕಾಗತ್ತನ? ಬೆಂಕಿ ಸುಡಕ್ಕಾಗತ್ತನ? ಕಟ್ಟಿಗೆ ಸುಡ್ಬಹುದು, ಕಾಗದ ಸುಡ್ಬಹುದು. ಬೆಂಕಿನಂತೆ ಸುಡ್ತೀರಾ? ಹಾಗೆ ಅರಿವಿನ ಸ್ವರೂಪವನ್ನ ಅರಿಬೇಕಾಗಿಲ್ಲ. ಅದು ನಿತ್ಯ ಪ್ರಬೋಧ. ಗೊತ್ತಾಗಿರೋನು, ಗೊತ್ತಾಗ್ತಾನೆ ಇರೋನು, ಗೊತ್ತಾಗ್ತಾನೆ ಇರುವ, ಗೊತ್ತಾಗಿರುವ, ಆಲ್ರೆಡಿ ಅರಿವಿನ ಸ್ವರೂಪವಾಗಿರ್ತಕ್ಕಂಥದ್ದನ್ನ ಅರಿಬೇಕು ಅಂದ್ರೆ ಅರ್ಥ ಏನು? ಮತ್ತೇನು ಮಾಡ್ಬೇಕು? ಗೊತ್ತಾಗಿರುವ ಅನುಭವದ ಮೇಲೆ ಆರೋಪ ಇದೆ. ನಾನು ನನ್ನ ಒಂದು ಪ್ರಮಾತೃತ್ವ ಇದೆ. ನಾನು ಗಂಡು ಹೆಣ್ಣು ಅನ್ನುವಂಥ ಲಿಂಗದ ಜಾತಿಯ ಒಂದು ಆರೋಪ ಇದೆ. ಇದು ಮಾಡುವನು, ಅನುಭವಿಸೋನು, ತಿಳ್ಕೊಳ್ಳೋನು, ಹಸಿವು, ಬಾಯಾರಿಕೆ, ಸುಖ, ದುಃಖ ಇದೆಲ್ಲವನ್ನೂ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಆ ಅರಿವಿನ ಜೊತೆಗೆ ಏನೇನೇನು ಮಿಕ್ಸಪ್ ಮಾಡ್ಕೊಂಡಿದೀವೋ ಆ ಮಿಕ್ಸಪ್ ಅನ್ನೆಲ್ಲ ಬಿಡಿಸ್ಕೊಂಡು ಶುದ್ಧ ಅರಿವಿನ ರೂಪದಿಂದ ನೀವು ಉಳಿಬೇಕು. ರಿಮೈನಿಂಗ್ಗೆ ಹೊರತು ಗೈನಿಂಗ್ ಇಲ್ಲ. ಪೊಸೆಸಿವ್ ಇಲ್ಲ. ಪೊಸೆಸಿವ್ ಗೈನಿಂಗ್ ಇಲ್ಲ. ಓನ್ಲಿ ರಿಮೈನಿಂಗ್. ರಿಮೈನಿಂಗ್ ನೀವು ಕಲ್ತ್ಕೊಂಡ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಅದನ್ನು ಅರ್ಥ ಮಾಡ್ಕೊತೀರ. ನೀವು ಉಳಿಯೋಕೆ ಬರೋಲ್ಲ ನಿಮಗೆ. ನಮಗೆ ಈ ದೇಹಾದಿಗಳನ್ನೆಲ್ಲ ಕೂಡಿಸ್ಕೊಂಡೇ ಇರಬೇಕು ಅಂದ್ರೆ ಕೋಟಿ ವರ್ಷ ಆದ್ರೂ ಗೊತ್ತಾಗಲ್ಲ. ಅದು ಹಾಗೆ ಯಾರು ಬಿಡೋದ್ರಲ್ಲಿ ಎಕ್ಸ್ಪರ್ಟ. ಮುಕ್ತಾತ್ಮಭಿಸ್ವಹೃದಯೇ ಪರಿಭಾವಿತಾಯ ಮುಕ್ತಾತ್ಮಭಿಸ್ವಹೃದಯೇ ಪರಿಭಾವಿತಾಯ ಜ್ಞಾನಾತ್ಮನೇ ಭಗವತೆ ನಮ ಈಶ್ವರಾಯ ಅಂತ ಇದರಲ್ಲಿ ಗಜೇಂದ್ರ ಮೋಕ್ಷದಲ್ಲಿ ಹೇಳಿದ್ದಾನೆ. ಮುಕ್ತಾತ್ಮ ಯಾರು ಎಲ್ಲವನ್ನು ಕಳ್ಸ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಗಟ್ಟಿಗರೋ ಅವ್ರಿಗೆ ತೋರ್ಕೊಳ್ತಾರಂತೆ. ಏನಾದ್ರು ಒಂದು ಕಟ್ಕೊಂಡ್ ಬರ್ತೀನಿ, ನಿನ್ ಬಾಲನೆಲ್ಲ ಕಟ್ಕೊಂಡ್ಬಂದ್ರೆ ನಾನು ಸಿಗಲ್ಲ ಹೋಗಯ್ಯ ಅಂತಾನೆ ಪರಮಾತ್ಮ, ಓಡಿಸ್ಬಿಡ್ತಾನೆ. ನೀನ್ ಬಾಲ ಕಟ್ಕೊಂಡ್ಬಂದ್ರೆ ನನ್ನ ಹತ್ರ ಬರಬೇಡ, ಹೋಗು ಅದು ಕೆಟ್ಟು. ನಾವು ಒಂದು ಹೂಸ್ ಬಿಟ್ರೆ ದೂರ ಹೋಗ, ಕೆಟ್ಟ ವಾಸನೆ ಬರ್ತದೆ, ಹೂಸ್ ಬಿಟ್ಟಿದೆ ಅಂತೇಳಿ ಹೂಸ್ ಬಿಟ್ಟು ಬೈದು ಓಡಿಸ್ತೀವೋ ಹಂಗೆ ಪರಮಾತ್ಮನಿಗೆ ಈ ದೇಹದಿಂದ ಉಪಾಧಿಯಲ್ಲಿ ಕಟ್ಕೊಂಡ್ಬಂದ್ರೆ ಕೆಟ್ಟ ವಾಸನೆ, ಹೋಗಿ ತಗೊಂಡು ನೀನ್ ನನ್ನ ಹತ್ರ ಬರಬೇಡ ಅಂತ ಓಡಿಸ್ಬಿಡ್ತಾನೆ ಅವನು. ಪರಮಾತ್ಮ ಅದು ಇಷ್ಟ ಆಗಲ್ಲ. ನಮ್ಗೆ ಹೇಗೆ ಆ ಗಲಿಗೆ ಇಷ್ಟವಾಗಲ್ವೋ ಪರಮಾತ್ಮನಿಗೆ ಈ ಉಪಾಧಿ ಎಲ್ಲ ಇಷ್ಟವಾಗಲ್ಲ, ಓಡಿಸ್ಬಿಡ್ತಾನೆ. ನೀ ಅದೆಲ್ಲ ತಗೊಂಬಂದ್ರೆ ನನ್ನ ಹತ್ರ ಬರಲೇಬೇಡ ಅಂತಾನೆ.
ನೀನು ನನ್ನ ಹತ್ರಕ್ಕೆ ಬರ್ಬೇಕಾದ್ರೆ ನೀನು ಪ್ಯೂರಾಗಿ ಬಾ, ನಾನು ನಿನ್ನ ಕಟ್ಕೊಳ್ತೀನಿ, ಆಲಿಂಗನೆ ಮಾಡ್ತೀನಿ, ಬುದ್ಧಿ ಮಾಡ್ತೀನಿ, ಒಂದ್ ಮಾಡ್ಕೊಳ್ತೀನಿ, ಹೇಗೆ ಇಟ್ಕೊಳ್ತೀನಿ ಅಂತಂದ್ರೆ ನೋಡು, ಒಂದ್ಸಲ ನನ್ನ ಆಲಿಂಗನೆಯನ್ನ ನೀನು ಅನುಭವಿಸಿದೆ ಅಂದ್ರೆ ನೀನ್ ಜನ್ಮೇಪಿ ನನ್ನ ನೀನು ಬಿಡೋಲ್ಲ ನೀನು. ಅಂಥ ಆಲಿಂಗನ, ಪರಮಾತ್ಮನ ಆಲಿಂಗನೆ ಅಂದ್ರೆ ಆ ನಿದ್ದೆಯಲ್ಲಿ ಮಾಡ್ಕೊಳ್ತಾರಲ್ಲ ಆಲಿಂಗನೆಯನ್ನ, ಎಂಥ ಆಲಿಂಗನೆ ಮಾಡ್ಕೊಳ್ತಾನೆ ಆ ಜೀವಪ್ಪನನ್ನ. ಪ್ರಪಂಚದ ಯಾವ ಹೆಂಡತಿನೂ ಗಂಡನ ಆಲಿಂಗನೆ ಮಾಡ್ಕೊಳ್ಳಲ್ಲ, ಗಂಡನ ಅಂಥ ಆಲಿಂಗನೆ ಆ ಪರಮಾತ್ಮ ಮಾಡ್ಕೊಳ್ತಾನೆ. ಅವರಿಗೆ ಆ ಪರಮಾತ್ಮ ಗೊತ್ತು ಯಾವ ರೀತಿ ಆಲಿಂಗನೆ ಮಾಡ್ಕೋಬೇಕು ಅಂತ. ಅವನು ಆಲಿಂಗನೆ ಮಾಡ್ಕೊಳ್ಬೇಕಾದ್ರೆ ಇನ್ನೊಂದನ್ನು ಅಳಿಸಿ ಆಲಿಂಗನೆ ಮಾಡ್ತಾನೆ, ಉಳಿಸಿ ಅಲ್ಲ, ಇನ್ನೊಂದನ್ನು ಅಳಿಸಿ ಆಲಿಂಗನೆ ಮಾಡ್ಕೊಳ್ತಾನಲ್ಲ, ಆ ಮಜಾ ನೋಡ್ಬೇಕು. ಅದು ದ್ವಿತೀಯಾದಂಥ ಆಲಿಂಗನೆ ಅದು. ಆ ರೀತಿ ಆಲಿಂಗನೆ ಮಾಡ್ಕೊಂಡು ಬರುತ್ತಾ ಅವಾಗ ಆಲಿಂಗನೆ ಮಾಡ್ಕೊಳ್ಳಿ, ಇಲ್ಲದೆ ಹೋದ್ರೆ ಆಲಿಂಗ ದಂಡ, ಅದು ಪ್ರಯೋಜನ ಇಲ್ಲ. ಯಥೋ ವಾಚೋ ನೋಡಿ, ಇದು ಶ್ರುತೇ ಯಥಾ ಸ್ವಪ್ನೆ ದ್ವಯಾಭಾಸಂ ಚಿತ್ತಂ ಚಲತಿ ಮಾಯಯಾ. ಯಥಾ ಸ್ವಪ್ನೆ ದ್ವಯಾಭಾಸಂ ಚಿತ್ತಂ ಚಲತಿ ಮಾಯಯಾ. ಯಥಾ ಜಾಗ್ರದ್ವಯಾಭಾಸಂ ಚಿತ್ತಂ ಚಲತಿ ಮಾಯಯಾ. ಯಥಾ ಜಾಗ್ರದ್ವಯಾಭಾಸಂ ಚಿತ್ತಂ ಚಲತಿ ಮಾಯಯಾ. ಅದ್ವಯಂ ಚ ದ್ವಯಾಭಾಸಂ ಚಿತ್ತಂ ಸ್ವಪ್ನೇನ ಸಂಶಯಃ. ಅದ್ವಯಂ ಚ ದ್ವಯಾಭಾಸಂ ಚಿತ್ತಂ ಸ್ವಪ್ನೇನ ಸಂಶಯಃ. ಅದ್ವಯಂ ಚ ದ್ವಯಾಭಾಸಂ ತಥಾ ಜಾಗ್ರನ್ನ ಸಂಶಯಃ. ಅದ್ವಯಂ ಚ ದ್ವಯಾಭಾಸಂ ತಥಾ ಜಾಗ್ರನ್ನ ಸಂಶಯಃ. ಯಥಾ ಸ್ವಪ್ನೆ ದ್ವಯಾಭಾಸಂ ಚಿತ್ತಂ ಚಲತಿ ಮಾಯಯಾ. ತಥಾ ಜಾಗ್ರದ್ವಯಾಭಾಸಂ ಚಿತ್ತಂ ಚಲತಿ ಮಾಯಯಾ. ಅದ್ವಯಂ ಚ ದ್ವಯಾಭಾಸಂ ಚಿತ್ತಂ ಸ್ವಪ್ನೇನ ಸಂಶಯಃ. ಅದ್ವಯಂ ಚ ದ್ವಯಾಭಾಸಂ ತಥಾ ಜಾಗ್ರನ್ನ ಸಂಶಯಃ. ಯಥಾ ಸ್ವಪ್ನೆ ದ್ವಯಾಭಾಸಂ ಚಿತ್ತಂ ಚಲತಿ ಮಾಯಯಾ. ತಥಾ ಜಾಗ್ರತ್ ದ್ವಯಾಭಾಸಂ ಚಿತ್ತಂ ಚಲತಿ ಮಾಯಯಾ. ಅದ್ವಯಂ ದ್ವಯಂ ಚ ದ್ವಯಾಭಾಸಂ ಚಿತ್ತಂ ಸ್ವಪ್ನೆ ನ ಸಂಶಯಃ. ಅದ್ವಯಂ ಚ ದ್ವಯಾಭಾಸಂ ತಥಾ ಜಾಗೃತಿ 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 ಅಂತಲ್ಲಿ ಜಾಗೃತಿ ಹೆಸರಲ್ಲಿ ಜಾಗೃತಿ ಅಂತ ಸಂಶಯಃ. ಗೌಡಪಾದರು ಋಷಿಗಳವರು ಜಾಗೃತಿ ಜಾಗೃತಿ ಅಂತ ಅರ್ಥ. ಸ್ವಪ್ನೆ ಅಂತ ಹೇಳಿದ್ರು, ಜಾಗೃತಿ ಅನ್ಬೇಕಾಯ್ತು. ಜಾಗೃತ ಸಂಶಯ ನಾನು ಹೇಳ್ತೀನಿ, ದಕ್ಕಿಸ್ಕೋತೀನಿ. ನಮ್ಮೂರಲ್ಲಿ ಶ್ರೀನಿವಾಸಾಧಾನಿಗಳು ನಮ್ಮ ಒಂದು ತೋಟದ ಒಂದು ಪಕ್ಕದ ಬೇಲಿ ಹೊರಗಡೆ ಇದ್ದಂಥ ಯಾವುದೋ ಒಂದು ಮರ ಕಡಿಸ್ಬಿಟ್ರು. ಇದರಲ್ಲಿ ಆ ಕೊಂಬೆ ಸೌದೆಗೆ ಅಂತ ಹೇಳಿ ಆ ಮರದ ಕೊಂಬೆಲ್ಲ ಕಡಿಸ್ಬಿಟ್ರು. ಅದು ಊರಿಗೆ ಸೇರಿದ್ದು ಅಂತ, ಆ ತೋಟದ ಒಳಗಿದ್ದು ಕಳ್ಕೊಬೋದು, ಹೊರಗಡೆ ಕೊಂಬೆಲ್ಲ ಕಡಿಯೋ ಹಾಗಿಲ್ಲ ಅಂತ ಒಂದು ಇದು ಮಾಡಿದ್ರು. ಅದೇ JM ಕೃಷ್ಣ ಭಟ್ರು ಅಂತ ಒಬ್ಬರಿದ್ದು, ಅವರು ಹಿಂದೆ ಕಡಿಸಿದ್ರು. ಅವ್ರು ಅಡಿಕೆ ಮಾಡೋದಕ್ಕೆ ಅವ್ರಿಗೆ ಕಟ್ಟಿಗೆ ಬೇಕು, ಅವರಿಗೆ ಒಲೆ ಇದಕ್ಕೆ ಕಡಿಸಿ ಮಾಡಿದ್ರು. ಅದೇ ರೀತಿ ಇವರು ನಾವು ಕಡ್ಕೋಬಹುದು, ಇವ್ರು ಕಡಿಸಿದ್ರು. ಅದೇನಾಗ್ತದೆ, ಮೀಟಿಂಗಲ್ಲಿ ಕರೆಸಿದ್ರು ಅವರನ್ನ, ಅದು ಹೆಂಗೆ ಕಡ್ದು ಹಾಗೆ ಹೇಗೆ ಅಂತ. ಅದಕ್ಕೆ ಅವರು ಮೀಟಿಂಗಲ್ಲಿ ಅದು ಹೆಂಗಯ್ಯ ನೀವು ಕಡಿಸಿದ್ವಿ ಆ ಮರನ್ನೆಲ್ಲ, ನೀವು ಯಾರು ಹೇಗೆ ಕಡಿಸೋಕೆ ಅವಕಾಶ ಕೊಟ್ಟಿದ್ದು ಅಂತ. ಇಲ್ಲ, ಹಿಂದೆ ಕೃಷ್ಣ ಭಟ್ರು ಕಡಿಸಿದ್ದಾರೆ, ಹಾಗೆ ನಾವು ಕಡಿಸ್ಬೋದು ಅಂತ ಹೇಳಿ ಕಡಿಸಿದ್ವಿ ಎಂದು. ಕಿಟ್ಟ ಅದೇ ದಕ್ಕಿಸ್ಕೊಂಡ, ನಿಮಗೆ ದಕ್ಕಿಸ್ಕೊಳಕ್ಕಾಗಲ್ಲ ಅಂದ್ರು. ಇದು ಉತ್ತರ ಮೀಟಿಂಗಲ್ಲಿ. ಅಂದ್ರೆ ಅವರು ದಕ್ಕಿಸ್ಕೊಳ್ತಾರೆ ಕಣ್ರಿ, ನೀವು ಬಡವರು, ನೀವು ಕಡಿಯೋ ಆಗಿಲ್ಲ. ಅವ್ರು ಶ್ರೀಮಂತರು ಏನು ಮಾಡಿದ್ರು ನಿಮ್ಗೆ ಏನು ಮಾಡಕ್ ಬರಲ್ಲ ಅಂತ ಹಂಗೆ ಉತ್ಸಾಹ ಕೊಟ್ರಂತೆ. ಹಾಗೆ ನಾವು ಜಾಗೃತ ಸಂಶಯ ತಪ್ಪಾಗತ್ತೆ. ಗೌಡಬಾದರು ಜಾಗೃತಿ ಅನ್ನೋದು ಜಾಗೃತಿ ಅಂದ್ರು, ದೊಡ್ಡವರು ಅವರು ಯಾವ ರೀತಿ ಪ್ರಯೋಗ ಮಾಡೋದಕ್ಕೆ ಅವರು ಅಧಿಕಾರಿಗಳು. ಅವ್ರ ವಿಷಯಕ್ಕೆ ಅವ್ರು ಹೇಳ್ದನ್ನು ಅರ್ಥ ಮಾಡ್ಕೋಬೇಕೇ ಹೊರತು ಅದನ್ನ ಅಪಾಣನೀಯ ಅಂತ ಹೇಳಿ ನಮ್ಗೆ ಅಧಿಕಾರ ಇಲ್ಲ. ಯಾಕೆಂದ್ರೆ ಋಷೀಣಾಂ ಪುನರಾಜ್ಯಾನಾಂ, ಋಷಿಗಳ ಮತ್ತು ಆದ್ಯಗಳ ಪುರುಷರ ಪ್ರಯೋಗವನ್ನ ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಕೇ ಹೊರತು ಅಲ್ಲಿ ಆಕ್ಷೇಪಣೆ ಮಾಡಬಾರ್ದು. ಚಿರಂತನತ್ವಾತ್ ಶಬ್ದ ಸೌಷ್ಠವಂ ನಮೃಗ್ಯಂ ಅಂತ ಸ್ತೋತ್ರ ಮಾಡಿದ್ದಾರೆ. ಚಿರಂತನರ ಒಂದು ವಾಕ್ಯದಲ್ಲಿ ಶಬ್ದ ಸೌಷ್ಠವ ಹೊಡ್ಕೋಕ್ ಹೋಗ್ಬೇಡಿ, ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಡಿ. ಕಿಟ್ಟ ಅದೇ ದಕ್ಕಿಸ್ಕೊಂಡ ನೀನ್ ಮಡುಗು ದಂಡನ, ನೀನ್ ಕಟ್ಟು ದಂಡ, ಅದು ಹೆಂಗ್ ಹೊಡ್ದೆ ಅಂತ ಹಂಗೆ ಉತ್ತರ. ಇದು ದಂಡ ಕಟ್ಟಬೇಕಂತೆ. ಅವನು ಶ್ರೀಮಂತ ಅಧಿಕಾರಿ, ಅವನು ಏನು ನಾವೆಲ್ಲ ಹೇಳಕ್ಕಾಗಲ್ಲ ಅಂತ. ಹಿಂಗೆ ನಾವು ತಪ್ಪು ಪ್ರಯೋಗ ಮಾಡಿದ್ರೆ ಅಪಾರ ವೇದ ಸಂಸ್ಕೃತ ಬರಲ್ಲ, ವ್ಯಾಕರಣ ಓದಿಲ್ಲ ಹೇಳ್ತಾರೆ, ನಮ್ಮ ಬೈತಾರೆ. ಅದೇ ದೊಡ್ಡವರು ಮಾಡಿದ್ರೆ ಅವರು ದೊಡ್ಡವರು, ಅವ್ರು ಹೆಂಗೆ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಂಡು ನಾವೆಲ್ಲ ಹೇಳ್ಬಾರ್ದು. ಯಥಾ ಸ್ವಪ್ನೆ, ಹೇಗೆ ಕನಸಿನಲ್ಲಿ ಚಿತ್ತವು ಬಿಡಿಬಿಡಿಯಾದ ಆಭಾಸವಾಗಿ ತೋರುತ್ತೋ, ಅಲ್ಲಿ ಚಿತ್ತ ಅಂದ್ರೆ ಚಿತ್ರೂಪದಲ್ಲಿ ಆತ್ಮನಿಗೆ ಹೆಸರು, ಬರೀ ಚಿತ್ತ ಅಲ್ಲ, ಆತ್ಮನೇ ಚಿತ್ರರೂಪದಿಂದ ದ್ವೈತ ರೂಪದಿಂದ ಕನಸಿನಲ್ಲಿ ಹೇಗೆ ತೋರ್ತಾ ಇರ್ತಾನೋ, ಅನೇಕ
ವಿಷಯ ರೂಪದಿಂದ, ಅಲ್ಲ ವಿಷಯ ಭಾಗವನ್ನು ಮಾಡ್ಕೊಂಡು ಚಿತ್ತ ಒಂದೇ, ಮನಸ್ಸೊಂದೇ ಪ್ರಪಂಚವನ್ನು, ಜನರನ್ನು, ಪದಾರ್ಥವನ್ನು ತಾನು ನೋಡುವನಾಗಿ ಎಲ್ಲಾ ರೀತಿಯಾಗೂ ಕನಸಿನಲ್ಲಿ ಚಿತ್ತವು ಮಾಯೆಯ ಚಲತಿ. ಮಾಯೆಯಿಂದ ಅಂದ್ರೆ ಖುಷಿ ತೋರಿಕೆಯಿಂದ ಸ್ವಪ್ನದಲ್ಲಿ ಚಿತ್ತವು ಹೇಗೆ ಹರಿದಾಡುತ್ತೋ, ಓಡಾಡುತ್ತೋ, ದ್ವೈತವನ್ನು ಕಲ್ಪಿಸುತ್ತೋ, ಅದೇ ರೀತಿ ಜಾಗೃತಿನಲ್ಲೂ ಚಿತ್ತವು ದ್ವೈತವನ್ನು ಕಲ್ಪಿಸ್ಕೊಳ್ತಾ ಇದೆ ಕಣ್ರೋ. ದ್ವೈತ ಇಲ್ಲ ಕಣ್ರೋ, ಎಲ್ಲ ನಿಮ್ಮ ಚಿತ್ತವೇ, ನಿಮ್ಮ ಮನಸ್ಸೇ. ಮನಸ್ಸಿಗಿಂತ ಬೇರೆಯಾಗಿ ಪ್ರಪಂಚ ಇಲ್ಲ, ಪದಾರ್ಥ ಇಲ್ಲ, ನಾಮರೂಪಗಳಿಲ್ಲ, ಕಾಲದೇಶ ಇಲ್ಲ, ಎಲ್ಲ ನಿಮ್ಮ ಮನಸ್ಸೇ. ಮಾಯೆ ಗುರುಗಳದ್ದು ಫ್ರೀಸ್ ಆಗಿದೆ, ಬರ್ತಾರೆ 1 ನಿಮಿಷ. ಎಲ್ಲ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಬಹಳ ಶ್ರದ್ಧೆಯಿಂದ ಯಾರು ಬೇಕಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಕ್ಲಾಸ್ ಟೀಚರ್ ಇಲ್ಲ ಗಲಾಟೆ ಮಾಡ್ಬೋದು. ನಾಗರಾಜ್ ಪ್ಲೀಸ್, ಟೆಂಪ್ಟೇಷನ್ ತಡೆಯಕ್ಕಾಗ್ತದ? ಯು ಕ್ಯಾನ್ ಸ್ಟಾರ್ಟ್. ಕ್ಲಾಸ್ ಟೀಚರ್ ಇಲ್ಲ, ಮಾನಿಟರ್ ಇದ್ದಾರೆ. ನೀವೇ ಹೆಡ್ ಮಾಸ್ಟರ್ ಇದ್ರಲ್ಲಪ್ಪ. ಅಲ್ಲ, ಇಲ್ಲಿ ಇದಾರೆ ಮಿಸ್ಚಿವಸ್ ಸ್ಟೂಡೆಂಟ್ಸ್ ಇದಾರೆ. ಅಲ್ಲ, ನೀವ್ ಹೆಡ್ ಮಾಸ್ಟರ್ ಇದ್ರಲ್ಲ, ಎಲ್ಲರಿಗೂ ಭಯ. ಆಮೇಲೆ ರೆಕಾರ್ಡ್ ಮಾಡ್ಬಿಟ್ಟು ಆಡಿಯೋ ಕೇಳಿಸ್ಬಿಡ್ತೀರಾ? ಅದೇ ರವೀಂದ್ರ ಬಹುಪರಾಕ್ ಅಂದ್ರೆ ಖುಷಿ ಆಗ್ಬಿಡ್ತಾರೆ. ಅದು ಕರೆಕ್ಟೇ. ಕರೆಂಟ್ ಹೋಯ್ತಾ ಗುರುಗಳೇ? ಕರೆಂಟ್ ಹೋಯ್ತಾ? ಅಲ್ಲ, ಅದೇನೋ ಕರೆಂಟ್ ಹೋಯ್ತಾ? ಹಾ, ಕರೆಂಟ್ ಹೋಯ್ತಂತೆ. ಇಂಟರ್ನೆಟ್ ಇಲ್ಲ ಅಂತ ಇದ್ದಾರೆ. ಇಂಟರ್ನೆಟ್ ಇಲ್ವಾ? ಕರೆಂಟ್ ಇಲ್ವಾ? 4 ಲೈಟ್ ಬರ್ತಿತ್ತು, 5 ಲೈಟು ಬರ್ತಾ ಇದೆ. 5 ಲೈಟು ಬರ್ತಾ ಇದೆ. ಈಗಿದೆ. ಅದೇನು ಮಾಡಬೇಡ, ಬಾ ಕೂತ್ಕೋ, ಬಾ ಆಗಲಿ. ಹೀಗೆ ಅದ್ವೈತವಾಗಿರ್ತಕ್ಕಂತಹ ಚಿತ್ತವು, ಆತ್ಮರೂಪವಾಗಿರ್ತಕ್ಕಂತಹ ಚಿತ್ತವು ಸ್ವಪ್ನದಲ್ಲಿ ಹೇಗೆ ದ್ವೈತ ರೂಪವಾಗಿ ಅನೇಕ ರೂಪವಾಗಿ ಕಾಣುತ್ತದೆಯೋ, ಅದೇ ರೀತಿ ಜಾಗೃತಲ್ಲೂ ಕೂಡ ಚಿತ್ತದ ಇದು ಕೆಲಸವೇ ಹೊರತು, ಚಿತ್ತದ ಆಟವೇ ಹೊರತು ವಸ್ತುತಃ ಪ್ರಪಂಚ ಇಲ್ಲ, ದ್ವೈತವೂ ಇಲ್ಲ, ಯಾವುದೂ ಇಲ್ಲ. ಇರೋದೆಲ್ಲ ಚಿತ್ತ. ಚಿತ್ತವು ಆತ್ಮನೇ, ಆತ್ಮಗಿಂತ ಬೇರೆ ಏನೂ ಇಲ್ಲ ಅಂತ. ನಾಳೆ ಹೋಗೋಣ, ಇದನ್ನು ಓದೋಣ. ಭಾಷೆ ಓದ್ಬೋಣ. ಒಂದೇ ವಾಕ್ಯ ಇದೆ. ಯತ್ ಪುನಃ ವಾಗ್ಗೋಚರತ್ವಂ ಪರಮಾರ್ಥತಃ ಅದ್ವಯಸ್ಯ, ಯತ್ ಪುನಃ ವಾಗ್ಗೋಚರತ್ವಂ ಪರಮಾರ್ಥ ವಿಜ್ಞಾನ ಮಾತ್ರಸ್ಯ ತದ್ ಮನಸಃ ಸ್ಪಂದನ ಮಾತ್ರಂ ನ ಪರಮಾರ್ಥತಃ ಇತಿ ಇತ್ಯಾರ್ಥೌ ಶ್ಲೋಕೌ. ಏನೋ ವಾಗ್ಗೋಚರವಾಗಿ ಈ ದ್ವೈತ ಕಾಣ್ತಾ ಇದೆ, ಮಾತಿಗೆ ಗೋಚರವಾಗಿ ಪರಮಾರ್ಥವಾಗಿ ಅದ್ವೈತವಾಗಿರುವ ವಿಜ್ಞಾನ ಮಾತ್ರವೇ ಈ ವಾಕ್ಯ ಗೋಚರವಾಗಿ ಮನಸ್ಸಿನ ಸ್ಪಂದನವಾಗಿ ತೋರ್ತಾ ಇದೆ. ಅದು ನಿಜವಾಗಿ ಸ್ಪಂದನ ಮಾತ್ರವೇ ಹೊರತು ನಿಜವಾಗಿರುವಂಥದ್ದಲ್ಲ, ಕಲ್ಪನಾ ಮಾತ್ರವೇ. ಶಬ್ದವೂ ಇಲ್ಲದನ್ನು ಕಲ್ಪಿಸ್ತಾ ಇದೆ. ಆ ಶಬ್ದಕ್ಕೆ ಕಲ್ಪಿತವಾದ ವಿಷಯವು ಚಿತ್ತದಲ್ಲೇ ತೋರ್ತಾ ಇರೋದು, ಚಿತ್ತನ ಬಿಟ್ಟಿಲ್ಲ. ಚಿತ್ತವು ಕೂಡ ಆತ್ಮನೇ ಆಗಿದೆ. ಆತ್ಮ ವ್ಯತಿರಿಕ್ತ ಚಿತ್ತವಿಲ್ಲ. ಚಿತ್ತಕ್ಕೆ ಅಧೀನವಾಗಿ ವಾಕ್ಕು ಏನೇನೋ ಕಲ್ಪಿಸ್ಕೊಡ್ತಾ ಇದೆ, ಶಬ್ದನ ಹೇಳ್ತಾ ಇದೆ. ಆ ಶಬ್ದಕ್ಕೆ ತಕ್ಕಂಥ ವಸ್ತುವೂ ಇಲ್ಲ. ಈ ರೀತಿಯಾಗಿ ವಾಗ್ಗೋಚರತ್ವ ನಿಜವಾಗಿ ಎರಡನೇ ಜಿಲ್ಲೆ ಚೈತನ್ಯವಾಗಿರೋ ಅದ್ವಿತೀಯ ವಸ್ತುವೇ ಆಗಿರೋ ಅದ್ವಿತೀಯ ವಸ್ತುವೇ ವಾಗ್ಗೋಚರವಾಗಿರ್ತಕ್ಕ ವಸ್ತುವಾಗಿ ತೋರ್ತಾ ಇದೆ. ಗೋಚರವಾಗಿದೆಯಲ್ಲ ಅಂತ ಅಂತಾರೆ. ಚೈತನ್ಯ ಮಾತ್ರವಾಗಿರೋ ಆತ್ಮವಸ್ತು ಮಾತಿಗೆ ಗೋಚರವಾಗಿದೆಯಲ್ಲ, ಅದು ಮನಸ್ಸಿನ ಅಲುಗಾಟವೇ. ವಾಗ್ಗೋಚರ ಆಗಿದೆಯಲ್ಲ ಅಂತಂತಾರೆ. ವಾಗ್ಗೋಚರವಲ್ಲ ಅದ್ವಿತೀಯ ವಸ್ತು. ಅಗೋಚರವಾದ ಪರಮಾರ್ಥವಾದ ಅದ್ವೈತ ವಸ್ತು ವಿಜ್ಞಾನ ಮಾತ್ರವೇ ಬರೆಯುತ್ತೆ. ಅಲ್ವಾ? ಅನುವಾದ ವಾಗ್ಗೋಚರತ್ವ ಪರಮಾರ್ಥದ ಅದ್ವಯಸ್ಯ ಅಂದ್ರು. ಪರಮಾರ್ಥವಾಗಿ ಅದ್ವಯವಾಗಿರತಕ್ಕ ವಸ್ತು ವಾಗ್ಗೋಚರತ್ವ ಹೇಗಾಗತ್ತೆ? ಗೊತ್ತಾಗ್ಲಿಲ್ಲ ಗುರುಗಳೇ, ಅದೇನು? ಅಲ್ಲ, ಪರಮಾರ್ಥ ವಸ್ತು ಅದ್ವಿತೀಯವಾದ ವಸ್ತು ವಾಗ್ಗೋಚರತ್ವ ಹೇಗೂ ಆಗೋಲ್ಲ, ಅದು ಸಾಧ್ಯವೇ ಇಲ್ಲ. ವಾಗ್ಗೋಚರತ್ವ ಬರೋಲ್ಲ ವಸ್ತುವಿಗೆ. ವಸ್ತುವಾಗಿ ಗೋಚರವಾಗ್ತಾ ಇದೆಯಲ್ಲ ಅಂತ. ದ್ವೈತ ವಸ್ತು ವಾಗ್ಗೋಚರವಾಗಿ ಏನ್ ತೋರ್ತಾ ಇದೆ?
ಮೀನಮ್ಮ ಅವರೇ, ಗುರುಗಳೇ ಪ್ರಭಾಕರ್ ಫೋನ್ ಮಾಡಿದ್ದಾರೆ, ಯಾರ ಹೆಸರು ಚೆಕ್ ಎಲ್ಲಿ ಕಳ್ಬೇಕು ಅಂತ ಹೇಳ್ತಿದ್ದಾರೆ, ಅವ್ರಿಗೆ ಕಳ್ಸ್ಕೊಡ್ಬೇಕಂತ ನೀವು ಇದನ್ನ. ಅಕೌಂಟ್ ನಂಬರು ಇದು ಪ್ರಭಾಕರ್.